गुरवे सर्वलोकानां विषजे भवरोगिणां निधये सर्वविद्यानां श्रीदक्षिणामूर्तये नमः। सदाशिवसमारम्भां श्रीशङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो भगवते विराजेश्वराय। ॐ श्रीगणेशाय नमः। ॐ श्रीमहासरस्वत्यै नमः। वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं। मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दमाधवं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। ಎಂಟನೇ ಶ್ಲೋಕಕ್ಕೆ ಬಂದಿತ್ತು ಹೋದ ಸಲ ಗೀತಾ ವ್ಯಾಖ್ಯಾನ 8th ಶ್ಲೋಕ 15th ಚಾಪ್ಟರ್ ಆಫ್ ಭಗವದ್ಗೀತಾ. ಲಾಸ್ಟ್ ಟೈಮ್ ಕವರ್ಡ್ ಆಸ್ ಇಟ್ ವಾಸ್ ಟೋಲ್ಡ್ ಲಾಸ್ಟ್ ಟೈಮ್. ಈ 7 ಮತ್ತು 8 ಎರಡೂ ಶ್ಲೋಕಗಳಲ್ಲಿ ಮತ್ತು 9ನೇ ಶ್ಲೋಕ ಬಹಳ 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 ಬ್ರೀಫ್, ಬಹಳ ಸೂಕ್ಷ್ಮದಲ್ಲಿ ಈ 4 ಶ್ಲೋಕಗಳಲ್ಲಿ ಪುನರ್ಜನ್ಮದ ರಹಸ್ಯದ ಬಗ್ಗೆ ಭಗವಂತ ಹೇಳಿದ್ದಾನೆ ಅಂತ ಗುರುಗಳೆಲ್ಲ ಹೇಳ್ತಾ ಇದ್ರಲ್ಲ. ಮೇಲ್ನೋಟಕ್ಕೆ ಇದು ನೀವು ಬರೀ 2 ಶ್ಲೋಕದ ಪದ ಮತ್ತು ಅದರ ಅರ್ಥ ಓದಿಬಿಟ್ರೆ ಹೆಚ್ಚು ಗೊತ್ತಾಗೋದಿಲ್ಲ ನಮಗೆ. ಶರೀರಂ ಯದವಾಪ್ನೋತಿ ಯತ್ಯಾಪ್ಯುತ್ಕ್ರಾಮತೀಶ್ವರಃ ಗೃಹೀತ್ವೈತಾನಿ ಸಂಯಾತಿ ವಾಯುರ್ಗಂಧಾನಿವಾಶಯಾತ್. ಗುರುಗಳು ಈ 2ನೇ ಚರಣದ್ದು ಇದು ಯಾವಾಗಲೂ ಹೇಳ್ತಾ ಇದ್ರು ಮಧ್ಯೆ ವಾಯುರ್ಗಂಧಾನಿವಾಶಯಾತ್ ಅಂತ. ಯಾವ ರೀತಿ ಗುರುಗಳು ಅಲ್ಲಲ್ಲೇ ಉದಾಹರಣೆ ಕೊಡ್ತಾ ಇದ್ರು ಅಂದ್ರೆ ಪದ್ಮಪತ್ರ ವಿಮಂಬಸಃ ಅಂತ ಹೇಳ್ತಾ ಇದ್ರು. ಹಾಗೇನೆ ಈ ವಾಯುರ್ಗಂಧಾನಿವಾಶಯಾತ್ ಅನ್ನೋ ಈ ಪದಪುಂಜ, ದಿಸ್ ಫ್ರೇಸ್ ವಾಯುರ್ಗಂಧಾನಿವಾಶಯಾತ್, ವಾಯುರ್ಗಂಧಾ ಗಂಧಾನ್ ಇವ ಆಶಯಾತ್ ಅಂತ ಸ್ಪ್ಲಿಟ್ ಮಾಡಿದ್ರು. ವಾಯು ಗಂಧಾನ್ನಿವ ಆಶಯಾತ್, ಇಲ್ಲಿ ಎಲ್ಲವೂ ಬಂದ್ಬಿಡುತ್ತೆ. ಏನ್ ಬರುತ್ತೆ ಅಂದ್ರೆ ಈ ಪರಮಾತ್ಮ ಕೊಡೋ ಉದಾಹರಣೆ ಇದೆಯಲ್ಲ, ಗಾಳಿಯು ಒಂದು ಕಡೆಯಿಂದ ಹಾರಾಡ್ತಾ ಬೀಸ್ತಾ ಇರ್ಬೇಕಾದ್ರೆ ಇನ್ನೊಂದು ಕಡೆ ಹೋಗ್ಬೇಕಾದ್ರೆ ಈ ಜಾಗದಲ್ಲಿರ್ತಕ್ಕಂತಹ ವಾಸನೆಯನ್ನ, ಹೂವಿನ ವಾಸನೆಗಳನ್ನ, ಪರಿಮಳವನ್ನ ತೆಗೆದುಕೊಂಡು ಆ ಕಡೆ ಹೋಗ್ತಾನೆ. ಗಾಳಿಗೆ ಸಂಬಂಧ ಇಲ್ಲ, ಆದ್ರೆ ಗಾಳಿ ಬೀಸುವ ಭರದಲ್ಲಿ ಆ ವಾಸನೆಯು ಗಾಳಿ ಜೊತೆಗೆ ಆ ಕಡೆ ಹೊರಟೋಗುತ್ತೆ. ಹಾಗೆ ಈ ದೇಹದಿಂದ ಜೀವಾತ್ಮ ಆ ದೇಹಕ್ಕೆ ಹೊಸ ಜನ್ಮಕ್ಕೆ ಬರಬೇಕಾದ್ರೆ ಏನಾಗುತ್ತೆ? ಪರಿಮಳವನ್ನ ಯಾವ ರೀತಿ ಗಾಳಿ ಅಥವಾ ವಾಯು ಒಂದು ಕಡೆಯಿಂದ ಒಂದ್ ಕಡೆ ಎಳ್ಕೊಂಡು ಹೋಗುತ್ತೋ ಅದೇ ರೀತಿ ನಮ್ಮ ಒಳಗಡೆ ಇರತಕ್ಕಂತಹ ಜೀವ ಅಥವಾ ಜೀವಾತ್ಮ ಕೆಲವು ವಿಷಯಗಳನ್ನ ಎಳ್ಕೊಂಡು ಇನ್ನೊಂದು ದೇಹಕ್ಕೆ ಹೋಗ್ತಾನೆ ಅಂತ. ಇದು ಬಹಳ ದೊಡ್ಡ ವಿಷಯ. ಏತಾನಿ ಗ್ರಹೀತ್ವ ಶರೀರಂ ಯತ್ ಶರೀರಂ ಆಪ್ನೋತಿ ಸಂಯಾತಿ ಈಶ್ವರ ಅಂತ ಇದು ಓದ್ಬೇಕು ಪೂರ್ತಿಯಾಗಿ. ಹೊಸ ದೇಹವನ್ನು, ಯಾವ ದೇಹವನ್ನು ಆತ ಪಡೀತಾನೋ ಜೀವ, ಎಲ್ಲವನ್ನೂ ಎಳ್ಕೊಂಡು, ಏತಾನಿ ಅಂತಂದ್ರೆ ಎಲ್ಲವನ್ನು, ಗ್ರಹಿತ್ವ ಹಿಡಿದುಕೊಂಡು, ಸಂಯಾತಿ ಪ್ರವೇಶ ಮಾಡ್ತಾನೆ. ಏನನ್ನ ಹಿಡ್ಕೊಂಡು ಪ್ರವೇಶ ಮಾಡ್ತಾನೆ ಅನ್ನೋದು ಇಲ್ಲಿ ಸೂಕ್ಷ್ಮ ವಸ್ತು. ಅದು ಹೋದ ಸಲ ಬಂದಿತ್ತು. ಕಣ್ಣಿಗೆ ಕಾಣದೇ ಇರತಕ್ಕಂತಹ ಆತ್ಮ ಶರೀರವನ್ನ ಬಿಟ್ಟಾಗ ಪ್ರಾಣ ಪಕ್ಷಿ ಹಾರಿ ಹೋಯಿತು ಅನ್ನೋದು ಒಂದು ಮಾತು. ದೇಹದಿಂದ ಆತ್ಮ ಬಿಡುಗಡೆಯಾಯಿತು ಅನ್ನೋದು ಸಾಮಾನ್ಯ ಮಾತು. ದೇಹದಿಂದ ಆತ್ಮ ಹೊರಟೋಗಿದ್ದಾನೆ ಅಂದ್ರೆ ಅಲ್ಲಿ ಮನುಷ್ಯ ಸತ್ತು ಹೋಗಿದ್ದಾನೆ. ಅಲ್ಲಿಗೆ ದೇಹಕ್ಕೆ ಅಲ್ಲಿ ಒಂದು ಪರಿಮಿತಿ ಇದೆ. ದೇಹದ ಗಣನೆ ಬರೋದು ಆತ್ಮ ಇರೋ ತನಕ. ಆತ್ಮ ಹೋದ್ಮೇಲೆ ಅದು ಬರೀ ವಸ್ತು ಆಗಿಬಿಡುತ್ತೆ, ಅದು ಹೆಸರು ಹೊರಟೋಗುತ್ತೆ ಅಲ್ವಾ? ಏನ್ ಹೋಗುತ್ತೆ ದೇಹದಿಂದ ಹೊರಗಡೆ ಅಂತಂದ್ರೆ ಗುರುಗಳು ಆಚಾರ್ಯರು ಹೇಳಿದ ಮಾತನ್ನೇ, ಶಂಕರಾಚಾರ್ಯರು ಹೇಳಿದ ಮಾತನ್ನೇ ಬಹಳ ಸ್ಪಷ್ಟವಾಗಿ ನಮಗೆ ಬಿಡಿಸಿ ಹೇಳಿದ್ದಾರೆ. ಅವರ
ಭಗವದ್ಗೀತಾ ವ್ಯಾಖ್ಯಾನದಲ್ಲಿ ಜಾಸ್ತಿ ಇಲ್ಲ ಇದು. ಏನಿದ್ರು ಪುನರ್ಜನ್ಮ, ರೀಬರ್ತ್ ಪುಸ್ತಕದಲ್ಲಿ ಬಹಳ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಗುರುಗಳು. ಯಾಕೆ ಅಂತ ಅದನ್ನು ಹೇಳಿದರು. ಕೆಲವು ರಹಸ್ಯಗಳನ್ನ ಎಲ್ಲರಿಗೂ ಅನುಕೂಲ ಆಗುವಂಗೆ ಹೇಳಿಬಿಟ್ರೆ ಯಾರಿಗೂ ಅರ್ಥ ಆಗಲ್ಲ ಅನ್ನೋದು ಒಂದು. ಮತ್ತೆ ಎಲ್ಲರಿಗೂ ತಲೆಗೆ ತಲುಪಲ್ಲ ಅಂತ ಒಂದು, ಎಲ್ಲರಿಗೂ ಇದ್ರಲ್ಲಿ ನಂಬಿಕೆ ಇರಲ್ಲ ಅಂತ ಒಂದು. ಇವೆಲ್ಲ ಕಾರಣಕ್ಕೆ ಎಲ್ಲ ವಿಷಯವನ್ನು ಎಲ್ಲರಿಗೂ ಹೇಳಕ್ಕಾಗಲ್ಲಪ್ಪ ಅಂತ ಹೇಳ್ತಾರೆ. ಆದ್ರೆ ಪುನರ್ಜನ್ಮ ಅವ್ರು ಬರಿತಾ ಇರ್ಬೇಕಾದ್ರೆ, ರೀಬರ್ತ್ ಬರಿತಾ ಇರ್ಬೇಕಾದ್ರೆ, ಅದ್ರ ಕನ್ನಡ ಅನುವಾದ ಆಗ್ಬೇಕಾದ್ರೆ ಬಹಳ ಈ ತರ ವಿಷಯಗಳು ಅವ್ರ ಜೊತೆಗೆ ಕೂತ್ಕೊಂಡು ಮಾತಾಡ್ತಾ ಇದ್ದಾಗ ಹೇಳ್ತಾ ಇದ್ದಾರೆ. ಛಾಂದೋಗ್ಯ ಮತ್ತು ಬೃಹದಾರಣಿಕ ಎರಡು ಉಪನಿಷತ್ತಲ್ಲೂ ಇದೆ. ಬಹಳ ದೀರ್ಘವಾಗಿ ಈ ವಿಷಯ ಬಂದಿದೆ. ಯಾವುದು? ಪುನರ್ಜನ್ಮ. ವಾಟ್ ಹ್ಯಾಪನ್ಸ್ ಆಫ್ಟರ್ ಡೆತ್ ಅನ್ನೋದು ದಟ್ ಈಸ್ ಎಕ್ಸ್ಪ್ಲೈನ್ಡ್ ವೆರಿ ಲ್ಯೂಸಿಡ್ಲಿ ಇನ್ ದೀಸ್ ಟು ಉಪನಿಷತ್ಸ್. ಬಟ್ ಈವನ್ ದೆನ್ ಇಟ್ ಈಸ್ ನಾಟ್ so easy to understand unless you have Guru Krupa ಅಂತ ಗುರುದೇವ್ himself said. ಇದು ಗುರು ಅನುಗ್ರಹ ಇಲ್ಲದೆ ಅರ್ಥ ಆಗೋ ವಿಷಯ ಅಲ್ಲ ಅಂತ ಹೇಳ್ತಾ ಇದ್ರಪ್ಪ. ಯಾಕೆ? ಆಚಾರ್ಯರು ಹೇಳಿದ ಮಾತು ಈ ಎರಡೂ ಉಪನಿಷತ್ ಭಾಷ್ಯ ಬರಿಬೇಕಾದ್ರೆ ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೂಕ್ಷ್ಮ ಶರೀರಿಯಾಗಿರ್ತಕ್ಕಂಥ ಜೀವ ಅಥವಾ ಜೀವ ಅಂದ್ರೆ ಆತ್ಮ ಹೊರಗಡೆ ಹೋಗ್ಬೇಕಾದ್ರೆ ಏನಾಗತ್ತೆ, ಇನ್ನೊಂದು ದೇಹಕ್ಕೆ ತಲುಪಬೇಕಾದ್ರೆ ಏನಾಗತ್ತೆ? ಜೀವ ಆತನ ಸ್ಥಿತಿನಲ್ಲಿ ಪರಮಾತ್ಮನೇ ಹೌದು. ಜೀವೋ ಬ್ರಹ್ಮೈವನಾಪ್ಪರಹ ಅಂತ ಆಚಾರ್ಯರು ಫೈನಲ್ ವೇದವಾಕ್ಯವನ್ನು ಹೇಳಿಬಿಟ್ರು. ಅದ್ವೈತ ಸಿದ್ಧಾಂತ ಪ್ರತಿಪಾದನೆ ಮಾಡಬೇಕಾದ್ರೆ ಆಚಾರ್ಯರು ಒಂದು ದೊಡ್ಡ ಮಂತ್ರವನ್ನು ನಮಗೆ ಹೇಳಿಕೊಟ್ರು. ಅದು ಅದ್ವೈತ ಸಿದ್ಧಾಂತದ ತಳಪಾಯ ಅಂತ ಹೇಳ್ತಾರೆ ವೇದಾಂತದಲ್ಲಿ. ದಿ ಆಕ್ಚುಯಲ್ ಫಲ್ಕ್ರಮ್, the substratum of Advaita Siddhanta is based on what Acharya has given us one famous mantra of the statement. Brahma Satyam Jagan Michha Jivo Brahmaiva Napparaha. ಈ ಜೀವ ಅನ್ನೋದು ಬ್ರಹ್ಮ ಎರಡು ಒಂದೇ, ಅಂದ್ರೆ ಪರಮಾತ್ಮ ಆತ್ಮ ಎರಡು ಒಂದೇ ಅಂತ ಹೇಳಿಬಿಟ್ರು. ಎಲ್ಲಿ? ಆ ಸತ್ಯದಲ್ಲಿ. ಅಂತಹ ಈ ಪರಮಾತ್ಮ ಅಥವಾ ಆತ್ಮ ದೇಹದಿಂದ ಹೋಗ್ಬೇಕಾದ್ರೆ ಏನ್ ತಗೊಂಡು ಹೋಗ್ತಾನೆ? ಹೇಗೆ ತಗೊಂಡು ಹೋಗ್ತಾನೆ? ಇದು ಬಹಳ ರಹಸ್ಯವಾದ ವಿಷಯ ಅಂತ ಹೇಳ್ತಾ ಇದ್ರು ಗುರುಗಳು. ಈ ದೇಹಕ್ಕೆ ಸಂಬಂಧಪಟ್ಟಂತಹ ಇಂದ್ರಿಯಗಳು ಅಂತ ನಾವೇನ್ ಕರಿತೀವಿ, ಕರ್ಮೇಂದ್ರಿಯಗಳು, ಕೈ ಕಾಲು ಮತ್ತೆ ನಾಲಿಗೆ ಅಂದ್ರೆ ಮಾತು, ಪಾಡಿ ಮತ್ತು ಉಪತ್ಸ, ವಾಯು ಮತ್ತು ಉಪಸ್ಥ, ಗುದದ್ವಾರ ಮತ್ತು ಮೂತ್ರದ್ವಾರ, ಇವು ಕರ್ಮೇಂದ್ರಿಯಗಳು. ಇವು ಜ್ಞಾನೇಂದ್ರಿಯಗಳ ಇದಿದೆ, ಕಣ್ಣು, ಕಿವಿ, ನಾಲಿಗೆ, ಮೂಗು ಮತ್ತು ಚರ್ಮ. ಇದರಿಂದ ನಾವು ನೋಡ್ತೇವೆ, ಉಸಿರಾಡ್ತೇವೆ, ಎಲ್ಲವನ್ನು ಅನುಭವಿಸ್ತಾ ಇದ್ದೇವೆ, ಹೇಳ್ತೇವೆ, ಕೂಡ್ತೇವೆ ದೇಹಕ್ಕೆ. ಇದು ಸೂಕ್ಷ್ಮ ಶರೀರಕ್ಕೂ ಅನ್ವಯ ಆಗತ್ತೆ. ಆಚಾರ್ಯರು ಹೇಳೋದು ನಮ್ಮ ಉಪನಿಷತ್ತಲ್ಲಿರೋ ವಿಷಯ. ಸೂಕ್ಷ್ಮ ಶರೀರದಲ್ಲಿ ಸೂಕ್ಷ್ಮವಾಗಿರುತ್ತೆ ಅಂಗಗಳು. ಸೂಕ್ಷ್ಮ ಶರೀರಕ್ಕೆ ನಾವು ಅನ್ಕೊಂಡಂತ ದೇಹ ಇರೋದೇ ಇಲ್ಲ. ಕಣ್ಣಿಗೆ ಕಾಣದೇ ಇರತಕ್ಕಂಥ ದೇಹ, ಅದಕ್ಕೆ ಸೂಕ್ಷ್ಮ ಶರೀರ ಅಂತ ಹೇಳುದು. ಅದಕ್ಕೆ ಜೀವಾತ್ಮ ಅಥವಾ ಜೀವ ಅಥವಾ ಅಶರೀರಿ ಆತ್ಮ, ಇವೆಲ್ಲ ಶಬ್ದಗಳು. ಅಲ್ಲೇನಿದೆ? ಆ ಶರೀರಕ್ಕೆ ತಕ್ಕ ಹಾಗೆ 5 ಇಂದ್ರಿಯಗಳು ಇದೆ, ಕರ್ಮೇಂದ್ರಿಯಗಳು ಇದೆ, ಅದಕ್ಕೆ ಮನಸ್ಸು ಇದೆ, ಬುದ್ಧಿ ಇದೆ, ನಾನು ಅನ್ನೋ ಅಹಂಕಾರವೂ ಇದೆ. ಜೊತೆಗೆ ಪಂಚ ತನ್ಮಾತ್ರಗಳು ಸೇರಿಕೊಂಡಿದೆ ಅಂತ ವೇದಾಂತಕಾರರು ಹೇಳ್ತಾರೆ. ತನ್ಮಾತ್ರಗಳು ಅಂತಂದ್ರೆ ಮೂಲ, ಈ ಪಂಚಭೂತಗಳಿಗೆ ಮೂಲವಾಗಿರೋದು ಅಗೋಚರವಾದಂತಹದ್ದು ತನ್ಮಾತ್ರೆ. The 5 basic elements, when they are in the seed form, they are called tanmatras. From each seed, each element comes out during the creation. That is how the creation works. Vedanta is very clear on that. From Mahat Tattva, the tanmatras first, the seed, invisible seed form will come out, the 5 basic elemental seeds. Elemental seeds ಗೆ, invisible seeds ಗೆ ತನ್ಮಾತ್ರೆ ಅಂತ ಹೆಸರು. ಅದರಿಂದ ದಿ 5 ಬೇಸಿಕ್ ಎಲಿಮೆಂಟ್ಸ್ ಆರ್ ಫಾರ್ಮ್ಡ್. ಯಾವುದು? ತನ್ಮಾತ್ರಗಳಿಂದ ಪಂಚಭೂತಗಳು. ಇದು ಅರ್ಥ ಆಗಬೇಕು ಸರಿ. ತನ್ಮಾತ್ರಗಳಿಂದ ಪಂಚಭೂತಗಳು, ಆ ಪಂಚಭೂತಗಳ ಜೊತೆಗೆ ಇಂದ್ರಿಯಗಳು ದೇಹದಲ್ಲಿ, ಅದರ ಜೊತೆಗೆ ಪಂಚ ಕರ್ಮೇಂದ್ರಿಯಗಳು, ಆರ್ಗನ್ಸ್ ಆಫ್ ಆಕ್ಷನ್, ಆರ್ಗನ್ಸ್ ಆಫ್ ಸೆನ್ಸ್, ಆರ್ಗನ್ಸ್ ಆಫ್ ಆಕ್ಷನ್. ಸೊ ಪಂಚ ತನ್ಮಾತ್ರೆ ಮತ್ತು ಪಂಚಭೂತ ಮತ್ತು ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ,
ಇವೆಲ್ಲ ಸೇರಿ, ಜೊತೆಗೆ ಮನಸ್ಸು, ಬುದ್ಧಿ, ಅಹಂಕಾರ ಸೇರಿ ಈ ದೇಹ ಆಯಿತು. ಹಾಗಾದ್ರೆ ದೇಹದಿಂದ ಹೊರಗೆ ಹೋಗ್ಬೇಕಾದ್ರೆ ಇಲ್ಲಿ 23 ತತ್ವ ಬರುತ್ತೆ ಒಟ್ಟು ಲೆಕ್ಕ ಹಾಕಿ. ದೇಹದಿಂದ ಹೊರಗೆ ಹೋಗ್ಬೇಕಾದ್ರೆ ಏನಾಗುತ್ತೆ? ವೇದಾಂತಕಾರರು ಏನ್ ಹೇಳ್ತಾರೆ, ಸೂಕ್ಷ್ಮ ಶರೀರದಲ್ಲಿ ಏನಿರುತ್ತೆ ಅಂದ್ರೆ ಈ 5 ಇಂದ್ರಿಯಗಳು, ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, 5 ಪಂಚಭೂತಗಳ ತನ್ಮಾತ್ರೆಗಳು, ಸೀಡ್ ಫಾರ್ಮ್, 5 ಬೇಸಿಕ್ ಎಲಿಮೆಂಟ್ಸ್ ಇನ್ ದ ಸೀಡ್ ಫಾರ್ಮ್ ಓನ್ಲಿ. 5 ತನ್ಮಾತ್ರೆಗಳು, 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, 5 5 5 15, ಜೊತೆಗೆ ಅಹಂಕಾರ, ಮನಸ್ಸು, ಬುದ್ಧಿ. ಅಂತಃಕರಣದ ಭಾಗವೇ ಆಗಿರತಕ್ಕಂಥದ್ದು ಅಹಂಕಾರ, ಅಥವಾ ಅದರದೇ ಭಾಗ ಆಗಿರತಕ್ಕಂಥದ್ದು ಮನಸ್ಸು ಮತ್ತು ಬುದ್ಧಿ. ಇವು 3, 5 5 5 3, ಅಲ್ಲಿಗೆ 18 ತತ್ವ ಆಯಿತು. ಸೊ ಜೀವ ದೇಹದಿಂದ ಹೊರಗೆ ಹೋಗ್ಬೇಕಾದ್ರೆ ಆತ್ಮನ ಸುತ್ತಲೂ ಈ 18 ತತ್ವಗಳು ಸೇರ್ಕೊಂಡಿರುತ್ತೆ. ಅದಕ್ಕೆ ಲಿಂಗ ಶರೀರ ಅಥವಾ ಸೂಕ್ಷ್ಮ ಶರೀರ ಅಂತ ಹೆಸರು ಅಂತ ವೇದಾಂತ ಹೇಳುತ್ತೆ. ಇನ್ ಇಂಗ್ಲಿಷ್ ದೇರ್ ಇಸ್ ಓನ್ಲಿ ಒನ್ ವರ್ಡ್, ಸಬ್ಟಲ್ ಬಾಡಿ. ಸೊ Upanishads are so clear, Brihadaranyaka and Chandogya, they give all these explanations detailed. This jiva, this subtle body with 18 elements comes out of the body, and then it has to take another birth according to when the time comes in, enters into another new body. Once it enters into the new body, what happens? All these tanmatras and indriyas in the subtle form, they join with the new body. They become part of the new body. This mind becomes a part of that new body. This buddhi becomes part of that new body, and this ahankara becomes part of the new body ಅಂತ ಹೇಳಿ. ಇವೆಲ್ಲವೂ ಹೊಸ ಶರೀರಕ್ಕೆ ಸೇರಿದಾಗ ಇವು ಸಂಚಿತವಾಗಿ ಉಳಿದ್ಬಿಡುತ್ತೆ, ಒಳಗೆ ಸೇರ್ಕೊಂಡಿರುತ್ತೆ ಅಂತ. ಅದು ನಮ್ಮ ಸಂಚಿತ ಕರ್ಮರಾಶಿ, ಅಲ್ಲಿ ಸೇರ್ಕೊಳ್ಳುತ್ತೆ. ಗುರುಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಆದ್ರಿಂದ ಒಂದು ಜನ್ಮ ಬಿಟ್ಟು ಇನ್ನೊಂದು ಜನ್ಮಕ್ಕೆ ಹೋಗ್ಬೇಕಾದ್ರೆ ಈ ಜನ್ಮದಲ್ಲಿ ಏನೇನು ಮಾಡಿರ್ತಾರೆ, ಅವರ ಗುಣದೋಷಗಳು ಏನಿದೆಯೋ, ಸ್ವಭಾವ ಏನಿದೆಯೋ, ಅವೆಲ್ಲವೂ ಸೂಕ್ಷ್ಮ ರೂಪದಲ್ಲಿ ಮುಂದಿನ ಜನ್ಮಕ್ಕೆ ವರ್ಗಾವಣೆ ಆಗುತ್ತೆ. ಅದೊಂದೇ ಅಲ್ಲ, ಅದರ ಹಿಂದಿನ 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 ಎಷ್ಟೋ ಜನ್ಮಗಳ ಸ್ವಭಾವ ಸಂಸ್ಕಾರಗಳೂ ಬರಬಹುದು. ಅದು ನಮಗೆ ಗೊತ್ತಾಗಲ್ಲ. ಬಹಳ ದೊಡ್ಡ ವಿಷಯ. ಈ ದೇಹದಿಂದ ಬಿಟ್ಟು ಇನ್ನೊಂದು ದೇಹಕ್ಕೆ ಹೋಗ್ಬೇಕಾದ್ರೆ ಆ ಜೀವಾತ್ಮ ಹಿಂದಿನ ಜನ್ಮದ ಸಂಸ್ಕಾರಗಳನ್ನು ಅಷ್ಟೇ ಅಲ್ಲ, ಇನ್ನೂ ಕೆಲವು ಹಿಂದಿನ ಜನ್ಮಗಳ ಸಂಸ್ಕಾರಗಳನ್ನೂ ತೆಗೆದುಕೊಂಡು ಹೋಗ್ಬೋದು. ಯಾಕೆ ಅಂದ್ರೆ ಅದೆಲ್ಲ ಎಲ್ಲಿರುತ್ತೆ ಅಂದ್ರೆ ಗುಪ್ತವಾಗಿ ಸಂಚಿತ ಕರ್ಮರಾಶಿಯಲ್ಲಿ ಇರುತ್ತೆ ಅಂತ. All the impressions, tendencies, samskaras are all from all the previous birth are in the form of baggage, stored baggage, carried over from one life to another life, one life to another life. So like a bag we are carrying, invisible bag, that goes. ಇದು ಒಳಗಿನ ಅರ್ಥ. ವಾಯುರ್ಗಂಧ ನಿವಾಶಯಾತ್ ಅಂತ ಗುರುಗಳಿಂದ ಬಿಡಿಸಿ ಹೇಳುತ್ತೆ. ಇಲ್ಲಿ ಗಾಳಿ ಯಾವ ರೀತಿ ಪರಿಮಳವನ್ನ ಒಂದ್ ಕಡೆಯಿಂದ ಒಂದ್ ಕಡೆ ತಗೊಂಡು ಹೋಗುತ್ತೆ, ಅದೇ ರೀತಿ ಕರ್ಮರಾಶಿಯನ್ನ, ಸಂಚಿತ ಕರ್ಮರಾಶಿಯಿಂದ ಈ ಜೀವಾತ್ಮ ಈ ದೇಹ ಬಿಟ್ಟಾಗ ಇನ್ನೊಂದು ದೇಹಕ್ಕೆ ಹೋದಾಗ ಇದನ್ನೆಲ್ಲವನ್ನು ಮೂಟೆಯಲ್ಲಿ ತಗೊಂಡು ಮುಂದಿನ ಜನ್ಮಕ್ಕೆ ಹೋಗುತ್ತೆ. ಇದು ವೇದಾಂತ ಬಹಳ ಸ್ಪಷ್ಟವಾಗಿ ಹೇಳೋದು ಉಪನಿಷತ್ತುಗಳು. ಈ ಜನ್ಮದಲ್ಲಿ ನಾವು ಹುಟ್ಟಿದಾಗ ಏನಾಗತ್ತೆ, ನಮ್ಮ ಸ್ವಭಾವ, ನಮ್ಮ ಗುಣದೋಷಗಳು ಹಿಂದಿನ ಹಿಂದಿನ ಜನ್ಮಗಳ ಬಳುವಳಿ. ಸೊ ಆಲ್ ದಟ್ ಈಸ್ ಸೀನ್ ಇನ್ ದಿಸ್ ಬರ್ತ್, ವಾಟ್ ಐ ಡೂ, ಹೌ ಐ ಬಿಹೇವ್, ವಾಟ್ ಐ ಟಾಕ್, ಹೌ ಐ ಲಿವ್, all these things are influenced by the baggage of previous birth, sanchita karma. That is how our swabhava, our tendencies are decided, our attributes are decided. ಬಹಳ ಸಿಂಪಲ್ ಎಕ್ಸಾಂಪಲ್, ಬಹಳ ಸಿಂಪಲ್ ಆಗಿ ಕೊಡಬೇಕು ಅಂದ್ರೆ ಇದು ಅರ್ಥ ಆಗ್ಲಿಕ್ಕೆ ಗುರುಗಳು ಎಷ್ಟೋ ಸಲ ಕೊಟ್ಟಿದ್ದಾರೆ ಉದಾಹರಣೆ. A person, a boy or a girl when he is born, all of a sudden he shows interest in music. Parents may not be musician at all, maybe may not be. Suddenly the boy shows interest in the music, and he develops that interest so much, he becomes a very good musician. ಇದ್ದಕ್ಕಿದ್ದ ಹಾಗೆ ಒಂದು ವ್ಯಕ್ತಿ, ಒಂದು ಫ್ಯಾಮಿಲಿನಲ್ಲಿ ಸಂಗೀತದ ಪ್ರಜ್ಞೆ ಬಂದ್ಬಿಡ್ತು ಅಂದ್ರೆ ಕಾರಣ ಏನು ಅಂದ್ರೆ
ಅದೆಲ್ಲ ಹಿಂದಿನ ಜನ್ಮದಲ್ಲಿ ಸಾಧನೆ ಮಾಡಿದ್ರಿಂದ, ಸಂಗೀತವನ್ನು ಸಾಧನೆ ಮಾಡಿದ್ರಿಂದ, ಅದು ಪೂರ್ತಿ ಆಗದೇ ಇರೋದ್ರಿಂದ, ಅದು ಎಷ್ಟೋ ಜನ್ಮಗಳಲ್ಲಿ ಆಸೆ ಇರೋದ್ರಿಂದ ಅದು ಮತ್ತೆ 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 ಮುಂದಿನ ಜನ್ಮಕ್ಕೆ ಬರುತ್ತೆ. ಅದು ಮುಂದಿನ ಜನ್ಮಕ್ಕೆ ಬರುತ್ತೆ. ಸೊ ಯಾರೊಬ್ಬ ಸಂಗೀತಗಾರ ಅಂತ ಆಗ್ತಾನೆ ಈ ಜನ್ಮದಲ್ಲಿ, ಗುರುಗಳು ಕೊಟ್ಟ ಉದಾಹರಣೆ, ಹಿಂದಿನ ಜನ್ಮದಲ್ಲಿ ಅದನ್ನ ಶಾಸ್ತ್ರೀಯವಾಗಿ ಅಭ್ಯಾಸ ಮಾಡಿರ್ತಾನೆ. ಸೇಮ್ ಕೊರಾಲರೀಸ್. Suddenly you develop interest in spirituality. Suddenly you develop the interest towards God. ಅದನ್ನ ವೇದಾಂತ ಹೇಳುತ್ತೆ. ಭಗವಾನ್ ರಮಣ ಮಹರ್ಷಿ ಸೇಸ್, ಓನ್ಲಿ ಬೈ ದ ಗ್ರೇಸ್ ಆಫ್ ಗಾಡ್ ಯು ಡೆವಲಪ್ ದ ಇಂಟ್ರೆಸ್ಟ್. ಅವರು ಬಹಳ ಸೂಕ್ಷ್ಮದಲ್ಲಿ ಹೇಳಿದರು, ಗುರುಗಳು ಅದನ್ನು ಬಿಡಿಸಿ ಹೇಳಿದರು. ಬಿಕಾಸ್ ಯು ಹ್ಯಾವ್ ಡನ್ ಸಮ್ ಸಾಧನಾ ಇನ್ ದ ಪ್ರೀವಿಯಸ್ ಬರ್ತ್. ಹೋದ ಜನ್ಮದಲ್ಲಿ ನೀವು ಏನಾದರೂ ಸಾಧನೆ ಮಾಡಿದ್ರೆ, ಹೋದ ಜನ್ಮದಲ್ಲಿ ಗುರುಗಳು ಸಿಕ್ಕಿದ್ರೆ, ಸಿಗದೇ ಇದ್ರೂ ಪರವಾಗಿಲ್ಲ, ನೀವು ಒಳ್ಳೆ ಭಕ್ತಿಯಿಂದ ಪರಮಾತ್ಮನ ಬೇಡಿಕೊಂಡಿದ್ರೆ ಈ ಜನ್ಮದಲ್ಲಿ ಆ ಸಾಧನೆ ಮತ್ತೆ ಮುಂದುವರಿಯುತ್ತೆ, ಇನ್ನೂ ಹೆಚ್ಚಾಗಿ ಹೆಚ್ಚಾಗಿ ಮುಂದುವರಿಯುತ್ತೆ. ಹೋದ ಜನ್ಮದಲ್ಲಿ ನಿಮಗೆ ಗುರು ಸಿಕ್ಕಿದ್ರೆ ಈ ಜನ್ಮದಲ್ಲಿ ಗುರು ಸಿಗೋದು ಖಂಡಿತ. ಇದೆಲ್ಲ ಗುರುಗಳ ಮಾತೇನೆ. ಸೊ ದಟ್ ಇಸ್ ದಿ ಪಾಯಿಂಟ್. So next two shlokas are similar to that. Lord says, Shrotram chakshu sparshanam cha rasanam ghranameva cha adishthaya manaschayam vishayanupasevate. Adishthaya manaschayam. Manaschayam, if you split, ayam manaha cha. Manaschaya. Manaschayam. Ayam manah cha. Manah cha ayam manaschayam. Vishayanupasate. Vishayan anupasate becomes Vishayanupasate. Vishayanupasevate. Shrotram chakshuh sparshanam cha rasanam ghranameva cha adishthaya manaschayam. ಇಲ್ಲಿ ಭಗವಂತ ಏನ್ ಹೇಳ್ತಾ ಇದ್ದಾನೆ? ಅಯಂ, ದಿಸ್ ಇಸ್ ಪಾಯಿಂಟ್. ಅಯಂ ಅಂತಂದ್ರೆ ಈ ಮನುಷ್ಯ ಅಂತಂದ್ರೆ ಈ ಜೀವಾತ್ಮ. ಸೊ ದಿಸ್ ಪರ್ಟಿಕ್ಯುಲರ್ ಜೀವ, ದಿಸ್ ಜೀವಾತ್ಮ, ವೆನ್ ಹಿ ಎಂಟರ್ಸ್ ಅನದರ್ ಬಾಡಿ, ಆಸ್ ಹಿ ಸೆಡ್ ಅರ್ಲಿಯರ್, ವೆನ್ ಹಿ ಎಂಟರ್ಸ್ ಅನದರ್ ಬಾಡಿ, ಅಯಂ, ದಿಸ್ ಜೀವಾತ್ಮ ಅಂತ. ಅಯಂ ಅಂದ್ರೆ ಈ ಜೀವಾತ್ಮನು ಮನಃ ಚ ಅಧಿಷ್ಠಾಯ, ಮನಸ್ಸು ಸಹಿತವಾಗಿ, ಮನಸ್ಸನ್ನೇ ಆಶ್ರಯಿಸಿಕೊಂಡು, ಅಂದ್ರೆ ಮನಸ್ಸನ್ನ ಇಟ್ಟುಕೊಂಡು, ಆ ಮನಸ್ಸನ್ನ ಸ್ವತಃ ತಾನೇ ಎಳ್ಕೊಂಡು, ಅಲಾಂಗ್ ವಿತ್ ದಿ ಮೈಂಡ್, ಮನಶ್ಚಾಯ, ಮನಃ ಚ ಅಧಿಷ್ಠಾಯ ಅಂದ್ರೆ ಅಲಾಂಗ್ ವಿತ್ ದಿ ಮೈಂಡ್, ದಿಸ್ ಜೀವಾತ್ಮ, ಆಫ್ಟರ್ ಎಂಟರಿಂಗ್ ಎ ನ್ಯೂ ಬಾಡಿ ಇನ್ ದ ನೆಕ್ಸ್ಟ್ ಬರ್ತ್, ಶ್ರೋತ್ರಂ ಚಕ್ಷುಃ ಸ್ಪರ್ಶನಂ ರಸನಂ ಘ್ರಾಣಂ ಏವ ಚ ವಿಷಯಾನ್ upasevate. Now God is making very clear, this subtle jivatma, this jiva, this atma, after taking a new body with the help of the mind, manahacha adhisthaya, only taking mind into consideration with the help of the mind, with all the other 5 sense organs, he enjoys the world. ಯಾವುದು? ಶ್ರೋತ್ರಂ, ನೋಡತಕ್ಕಂಥದ್ದಾಗ್ಲಿ, ಚಕ್ಷುಹು, ಶ್ರೋತ್ರಂ ಅಂದ್ರೆ ಕೇಳುವಂಥದ್ದು, ಚಕ್ಷುಹು ನೋಡುವಂಥದ್ದು, ಸ್ಪರ್ಶನ ಅಂತಂದ್ರೆ ಮುಟ್ಟುವಂಥದ್ದಾಗ್ಲಿ, ರಸನಂ ಅಂದ್ರೆ ನಾಲಿಗೆ ರುಚಿ, ರುಚಿ ಅಂತ, ಅಥವಾ ಘ್ರಾಣ, ಮೂಗಿನಿಂದ ವಾಸನೆ ಹೇಳ್ಕೊಳ್ಳುವಂಥದ್ದು. ಸೊ ಆಲ್ ದಿ ಬೇಸಿಕ್ 5 ಸೆನ್ಸ್ ಆರ್ಗನ್ಸ್, ಆರ್ಗನ್ ಆಫ್ ಸ್ಮೆಲ್, organ of sight, organ of hearing, organ of touch, organ of sight, S-I-G-H-T. With all these, and organ of taste, tongue. With the help of these organs, along with the mind controls these things. And this Jivatma entering the new body, Vishayan upasevate, he enjoys the life. Vishayan antandre, the objects, ಕಣ್ಣಿಂದ ನೋಡೋದಾಗ್ಲಿ, ಕಿವಿಯಿಂದ ಕೇಳೋದಾಗ್ಲಿ, ನಾಲ್ಗೆಯಿಂದ ತಿನ್ನೋದಾಗ್ಲಿ, ಎಲ್ಲ ವಿಷಯಗಳನ್ನ ಆ ಜೀವಾತ್ಮ ಚೆನ್ನಾಗಿ ಅನುಭವಿಸುತ್ತಾನೆ.
Ayam antandre this jiva, this atma or jivatma. These are all different words. Ultimately, earlier Lord used the word Ishvara itself. ಜೀವಾತ್ಮನಿಗೆ ಹಿಂದಿನ ಶ್ಲೋಕದಲ್ಲಿ ಈಶ್ವರ ಅಂತಾನೆ ಹೇಳಿದ್ದಾನೆ. ಯಾಕೆ ಅಂದ್ರೆ ಈ ದೇಹದ ಒಳಗಿರೋ ಜೀವ ಅಥವಾ ಆತ್ಮ, ಜೀವಾತ್ಮ, ಪ್ರತ್ಯಗಾತ್ಮ ಇವೆಲ್ಲ ಬೇರೆ ಬೇರೆ ಹೆಸರು. ಈ ಆತ್ಮನಿಗೂ ಪರಮಾತ್ಮ ಈಶ್ವರ ಅಂತಕ್ಕಂಥ ನಮ್ಮ ಕಲ್ಪನೆ ಇದೆಯಲ್ಲ, ಆ ಪರಮಾತ್ಮನಿಗೂ ಯಾವ ವ್ಯತ್ಯಾಸವೂ ಇಲ್ಲ. ಅದ್ವೈತದಲ್ಲಿ ಇದು ಬಹಳ ಮುಖ್ಯವಾದ ಸಿದ್ಧಾಂತ. ಆಚಾರ್ಯರು ಸ್ಪಷ್ಟ ಮಾಡಿದ್ದಾರೆ ಅಂತ ಹೇಳಿ. ಈಶ್ವರ ಅಂತ ಕರೆದ್ರು ಅದೇ ಅರ್ಥ, ಗುರು ಅಂದ್ರು ಅದೇ ಅರ್ಥ, ಆತ್ಮ ಅಂದ್ರು ಅದೇ ಅರ್ಥ. ಮೂರು ಒಂದೇ ಅರ್ಥವನ್ನು ಕೊಡುತ್ತೆ, ಮೂರು ಒಂದೇ ಅರ್ಥವನ್ನು ಕೊಡುತ್ತೆ ಅಂತ ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಆಚಾರ್ಯರು ಸ್ಪಷ್ಟವಾಗಿ ಹೇಳಿದ್ರು. ಈಶ್ವರೋ ಗುರುರಾತ್ಮೇತಿ ಮೂರ್ತಿ ಭೇದಾದ್ ವಿಭಾಗಿನೇ. ಹೆಸರುಗಳು ಬೇರೆ, ಆಕಾರಗಳು ಬೇರೆ, ನೋಡೋ ದೃಷ್ಟಿ ಬೇರೆ. ಈಶ್ವರ ಅಂದ್ರು, ಗುರು ಅಂದ್ರು, ಆತ್ಮ ಅಂದ್ರು, ಎಲ್ಲವೂ ಒಳ ಅರ್ಥದಲ್ಲಿ ಒಂದೇ ಅಂತ ಭಗವಂತ ಅದನ್ನೇ ಹೇಳ್ತಾ ಇದ್ದಾನೆ. 5 ಇಂದ್ರಿಯಗಳಿಂದ ಹೊಸ ದೇಹದಲ್ಲಿ ಹೊಸ ರೂಪದಲ್ಲಿ ಈ ಜೀವ ಎಲ್ಲವನ್ನು ಅನುಭವಿಸುತ್ತಾನೆ. ಸೊ ಬೈ ಅಸೋಸಿಯೇಟಿಂಗ್ ವಿತ್ ದಿ 5 ಇಂದ್ರಿಯಾಸ್ and also with the help of the mind, the 6th indriya. Mind, Lord himself has says, the 6th indriya in the body. Manashashtani indriyani, earlier he said. ಮನಸ್ಸು ಅನ್ನೋದು ಒಂದು ಇಂದ್ರಿಯ ಅಂತ ಭಗವಂತ ಹೇಳಿರೋದು. ಎಲ್ಲ ಇಂದ್ರಿಯಗಳಿಗೆ ಮುಖ್ಯವಾದದ್ದು, ಅಧಿಷ್ಠಾನ ರೂಪವಾಗಿರೋದು, ಎಲ್ಲ ಇಂದ್ರಿಯಗಳನ್ನ ಹತೋಟಿಯಲ್ಲಿ ಇಟ್ಕೊಳ್ಳದೆ ಮನಸ್ಸು. ಆದ್ದರಿಂದ ಅದು ಒಂದು ದೊಡ್ಡ ಇಂದ್ರಿಯ. ಸೊ ಮನಸ್ಸು ಎಂಬ ದೊಡ್ಡ ಇಂದ್ರಿಯದಿಂದ ಎಲ್ಲವನ್ನು ಭಗವಂತ ಜೀವಾತ್ಮ ನೋಡ್ತಾ ಇದ್ದಾನೆ, ಅನುಭವಿಸ್ತಾ ಇದ್ದಾನೆ. ಸೊ ಬೈ ಅಸೋಸಿಯೇಟಿಂಗ್ ಮೈಂಡ್ ವಿತ್ ಆಲ್ ದಿ 5 ಸೆನ್ಸ್ ಆರ್ಗನ್ಸ್, ದ ಜೀವ ಬೈ ಅಸೋಸಿಯೇಷನ್ ವಿತ್ ದ ಬಾಡಿ, ವಿತ್ ದ ಈಗೋ, ದಟ್ ಐ ಆಮ್ ಸೋ ಅಂಡ್ ಸೋ, ಐ ಆಮ್ ದಿಸ್ ಬಾಡಿ. ಸೊ ವಿತ್ ದಟ್ ಈಗೋ, ದಿ ಮೈಂಡ್ ಈಸ್ ಇನ್ ದ ಆಬ್ಜೆಕ್ಟ್ಸ್ ಆಸ್ ಲಾಂಗ್ ಆಸ್ ದಿ ಲೈಫ್ ಕಂಟಿನ್ಯೂಸ್ ಇನ್ ದಟ್ ಬಾಡಿ. Identifying, the mind identifies itself with that new body. All the previous samskaras, the carried over karma rashi, everything is in the seed form, stored, carried over, stored. So this cycle goes on. Adu Bhagavant ಹೇಳ್ತಾರೆ. So the jiva experiences everything in the life till the death by associating itself with the body and the mind. So the mind and body are associated together, sangatya dosha. That is how the bandhana starts. Right from the birth, bondage is there, because I think that I am the body. ಇದು ಬಹಳ ಸುಲಭವಾದ ವಿಷಯ. ಪ್ರತಿ ಸಲವೂ ಹೇಳುವಂಥದ್ದು. ಗುರುಗಳು ಹೇಳ್ತಾ ಇದ್ದಾರೆ, ನಾನು ದೇಹ ಅಲ್ಲ ಅಂತ ತಿಳ್ಕೊಳ್ಬೇಕು. ಯಾಕೆ ಅಂದ್ರೆ ಹುಟ್ಟಾಗಿಂದ ನಮ್ಗೆ ಗೊತ್ತಿರೋ ವಿಷಯ ನಾನು ಅಂದ್ರೆ ಇದು ಅಷ್ಟೇ. ನಾನು ಅಂದ್ರೆ ಇಂಥವನ್ನೊಂದು ಗೊತ್ತಿದೆ. Then the next sloka also about that. Lord says, Utkramantam sthitam vapi bunjhanam va gunanvitam vimodha nanu pashyante jnana chakshushaha. Now the first line, Lord is making very, very clear points. He says, Utkramantam sthitam va. Va means either, whether, whatever meaning we can decide. Utkramantam sthitam va bunjhanam va gunanvitam. Gunanvitam bunjhanam va. See whether, what happens, Lord says, majority, almost all, normal people, worldly people, whether they are intelligent, super intelligent, ordinary, adalla, all worldly people, normal people, since they are not attracted towards spirituality by their own nature, innate nature, normal people, what happens? Vimudha na anupashyanti, Lord says. He calls them as Vimudha. Vimudha antandre mati illade iroru. Vimudha means aviveki. Those who don't have discerning power,
those who cannot reason out correctly, those who cannot distinguish correctly about purpose of life and the role of God. They cannot distinguish. Why I am born? What is my role? What is my purpose? They cannot distinguish. What is the God? In what way I am related to Him? All this reasoning, discerning, imaginative, speculatory feelings will never come into the minds of ordinary people. Such people he calls vimodha. Vimodha ಅಂತಂದ್ರೆ ಇಲ್ಲಿ ದಡ್ಡರು ಅಂತ ಅರ್ಥ ಅಲ್ಲ. ಅವರಿಗೆ ಅಜ್ಞಾನದಲ್ಲಿರೋದ್ರಿಂದ ಜೀವನದ ಮರ್ಮ ಏನು ಅಂತ ಅವರಿಗೆ ಈ ಜನ್ಮದಲ್ಲಿ ಅನುಭವಕ್ಕೆ ಬರದೇ ಇರೋದ್ರಿಂದ, ಸಾಮಾನ್ಯವಾಗಿ ಜೀವನ ಮಾಡ್ತಾ ಇರೋದ್ರಿಂದ ಅವರಿಗೆ ಸಾಮಾನ್ಯರಾಗಿರ್ತಕ್ಕಂತಹ ಎಲ್ಲ ಜನಗಳಿಗೆ, ಪ್ರಾಪಂಚಿಕರಿಗೆ, ಲೌಕಿಕ ಜನಗಳಿಗೆ, ಅವನು ಬುದ್ಧಿವಂತ ಇರಲಿ, ಬಡವ ಇರಲಿ, ಶ್ರೀಮಂತ ಇರಲಿ, ಓದಿರ್ಲಿ, ಓದ್ದೇ ಇರಲಿ, ಪ್ರಾಪಂಚಿಕ ಜನರು ಅಂತ ಹೇಳಿ ವಿಮೂಢ. ಅವರಿಗೆ ಸತ್ಯ ಗೊತ್ತಿಲ್ಲ, ಅದರಿಂದ ವಿಮೂಢ. ಅವಿವೇಕಿ, ಬಿಕಾಸ್ ದೇ ಡೋಂಟ್ ನೋ ದ ಟ್ರೂತ್. ವಾಟ್ ಇಸ್ ದ ಟ್ರೂತ್? ದಟ್ ಐ ಆಮ್ ನಾಟ್ ದ ಬಾಡಿ. ಎವ್ರಿಥಿಂಗ್ ಇಸ್ ಓನ್ಲಿ ಒನ್ ಪರಮಾತ್ಮ. He is the benefactor, He is the creator, He is the sustainer, He is the destroyer. ಅದು ನಮಗೆ ಗೊತ್ತಿಲ್ಲ. ಎಲ್ಲದಕ್ಕೂ ಪರಮಾತ್ಮ ಒಬ್ಬ ಇದ್ದಾನೆ, ಆತನೇ ಕಾರಣ, ಪ್ರತಿಯೊಂದಕ್ಕೂ ಆತನೇ ಕಾರಣ, ಪ್ರತಿಯೊಂದು ಆತನ ನಿರ್ದೇಶನ ನಡೀತಾ ಇದೆ. ನನ್ನ ಜೀವನ, ಆ ಜೀವನ, ಈ ಜೀವನ ಅಂತ ಎಲ್ಲರ ಜೀವನಕ್ಕೂ ಪರಮಾತ್ಮನೇ ಕಾರಣ. ಮತ್ತೆ ಎಲ್ಲರ ಹೃದಯದಲ್ಲೂ ಇರೋದು ಒಂದೇ ವಸ್ತು. ಅಲ್ಲಿ ಬೇರೆ, ಇಲ್ಲಿ ಬೇರೆ ಅಂತ ಅಲ್ಲ. ಈ ಭಾವ ಬರದೇ ಇರೋದ್ರಿಂದ ವಿಮೂಢ. ನಾನು ಪಶ್ಯಂತಿ. ವಿಮೂಢರಿಗೆ ಗೊತ್ತಾಗಲ್ಲ, ತಿಳ್ಕೊಳ್ಳೋದೇ ಇಲ್ಲ, ಈ ಜನ್ಮದಲ್ಲಿ ತಿಳ್ಕೊಳ್ಳೋದಿಲ್ಲ. ನಾನು ಪಶ್ಯಂತಿ ಅಂತಂದ್ರೆ ಅರ್ಥ ಏನು? ದೀಸ್ ಆರ್ಡಿನರೀಸ್, ಒಳ್ಳೆ ಪೀಪಲ್ ವಿಲ್ ನೆವರ್ ಅಂಡರ್ಸ್ಟ್ಯಾಂಡ್. ದೇ ವಿಲ್ ನೆವರ್ ಸಿ ಥ್ರೂ. ದೇ ವಿಲ್ ನೆವರ್ ಸ್ಪೆಕ್ಯುಲೇಟ್. ದೇ ಕ್ಯಾನ್ ನೆವರ್ ಈವನ್ ಇಮ್ಯಾಜಿನ್. ದೇ ಕ್ಯಾನ್ ನೆವರ್ ಕಾಂಟೆಂಪ್ಲೇಟ್ ಈವನ್ ಇಫ್ ಇಟ್ ಅನ್ನೋ ಅರ್ಥ. ವಿಮೂಢ ನಾನು ಪಶ್ಯಂತಿ. ತಿಳ್ಕೊಳ್ಳೋದಿಲ್ಲ. ಏನ್ ತಿಳ್ಕೊಳ್ಳೋದಿಲ್ಲ ಅಂತ ಮೊದಲ ಲೈನಲ್ಲಿ ಹೇಳಿದೆ. ದಿ ಫಸ್ಟ್ ಲೈನ್ he makes it very clear. ಉತ್ಕ್ರಾಮಂತಂ, ಈ ದೇಹ ಬಿಟ್ಟು ಜೀವ ಬೇರೆ ಹೊರಗೆ ಹೋಗೋದಾಗ್ಲಿ, ಸ್ಥಿತಂ ವಾ, ಈ ದೇಹದಲ್ಲೇ ಇರ್ತಕ್ಕಂಥವನಾಗ್ಲಿ, ಗುಣಾನ್ವಿತಂ ಗುಂಜಾನಂ ವಾ, ಈ ದೇಹದಲ್ಲಿ ಇದ್ದಾಗ ಬದುಕಿರೋ ತನಕ ಈ ಮೂರು ಗುಣಗಳ ಸಂಬಂಧದಿಂದ, ಸತ್ವ ರಜ ತಮ, ಈ ಮೂರು ಗುಣಗಳ ಆಟ, ಇವುಗಳಿಂದ ನಮ್ಮ ಜೀವ ಈ ಮೂರು ಗುಣಗಳಿಂದ ಪ್ರಭಾವಿತನಾಗಿ ಗುಂಜಾನಂವ ಜೀವನವನ್ನು ಅನುಭವಿಸ್ತಾ ಇದ್ದಾನೆ ಅನ್ನೋದಾಗಿ, ಇದು ಯಾವುದು ಗೊತ್ತಿಲ್ಲದೆ ಇರೋರು ವಿಮೂಢರು. ಆದ್ರಿಂದ ಅವ್ರಿಗೆ ಗೊತ್ತಾಗಲ್ಲ. ಏನ್ ಗೊತ್ತಾಗಲ್ಲ? ಪರಮಾತ್ಮ ಅಥವಾ ಜೀವಾತ್ಮ ಒಂದು ದೇಹವನ್ನು ಬಿಟ್ಟು ಇನ್ನೊಂದು ದೇಹಕ್ಕೆ ಬಂದರೂ ಸಹ ಅಜ್ಞಾನದ ಕಾರಣದಿಂದ, ಬಿಕಾಸ್ ಆಫ್ ಇಗ್ನೋರೆನ್ಸ್, ಬಿಕಾಸ್ ಆಫ್ ಬಾಂಡೇಜ್, ಬಿಕಾಸ್ ದ ಫೀಲಿಂಗ್ ದಟ್ I am the body, because of the feeling I am the mind, because of this ignorance, common people who are always ajnanis, they will never understand the jiva utkramantam, ದೇಹದ ಹೊರಗೆ ಹೋಗುತ್ತೆ ಅನ್ನೋದಾಗ್ಲಿ, ಈ ದೇಹ ಬಿಟ್ಟು ಇನ್ನೊಂದು ದೇಹಕ್ಕೆ ಹೋಗುತ್ತೆ ಅನ್ನೋದಾಗ್ಲಿ, ಈ ದೇಹದಲ್ಲಿ ಇದ್ಕೊಂಡು ಅನುಭವಿಸ್ತಾ ಇದ್ದಾನೆ ಅಂತಾಗ್ಲಿ, ಇದು ಯಾವುದು ಅರ್ಥ ಆಗಲ್ಲ. ಅಂದ್ರೆ ಮರಣ ರಹಸ್ಯ ಏನು ಅಂತ ಅರ್ಥ ಆಗಲ್ಲ ಸಾಮಾನ್ಯರಿಗೆ ಅಂತ ಭಗವಂತ ಹೇಳ್ತಾ ಇದ್ದಾರೆ. ದಿ ಪಾಯಿಂಟ್ ಈಸ್ ವೆರಿ 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 ಬ್ಯೂಟಿಫುಲಿ ಇಲಿಸ್ಟ್ರೇಟೆಡ್ ಬೈ ಆಲ್ ದಿ ಮಹಾತ್ಮಸ್. ದಿ ಆಚಾರ್ಯ ಜ್ಞಾನೇಶ್ವರ ಮಹಾರಾಜ್ ಬ್ಯೂಟಿಫುಲಿ ಎಕ್ಸ್ಪ್ಲೇನ್ಸ್ ದಿಸ್. ಉತ್ಕ್ರಾಮಂತಂ ವಾ ಸ್ಥಿತಂ, ದೇಹದಲ್ಲಿ ಇರೋದಾಗ್ಲಿ, ಸ್ಥಿತಂ ಅಂದ್ರೆ ಹುಟ್ಟೋದು. ಒಂದು ಹೊಸ ಮಗು ಹುಟ್ಟಿದ್ರೆ ಎಲ್ಲರಿಗೂ ಸಂತೋಷ. ಆದ್ರೆ ಒಬ್ಬ ವ್ಯಕ್ತಿ ಮನೇಲಿ ತೀರ್ ಹೋದಾಗ ಎಲ್ಲರಿಗೂ ದುಃಖ. ಇಡೀ ಪ್ರಪಂಚದಲ್ಲಿ ಸಾವಿರಾರು ವರ್ಷದಿಂದ ನೋಡಿರೋರು ಮಹಾರಾಜರು, ಜ್ಞಾನೇಶ್ವರ ಮಹಾರಾಜರು ಬಹಳ ಚೆನ್ನಾಗಿ ಬರೀತಾರೆ ಇದಕ್ಕೆ. ಹಿ ಗಿವ್ಸ್ ವಂಡರ್ಫುಲ್ ಎಕ್ಸ್ಪ್ಲನೇಷನ್ ಫಾರ್ ಅಸ್ ಟು ಅಂಡರ್ಸ್ಟ್ಯಾಂಡ್. ಉತ್ಕ್ರಾಮಂತಂ ವಾ ಸ್ಥಿತಂ. ಸ್ಥಿತಂ ಅಂತಂದ್ರೆ ಹುಟ್ಟುವುದು. ಜನ್ಮ ಹುಟ್ಟಿದಾಗ, ಮಗು ಹುಟ್ಟಿದಾಗ ಎಂಥ ಸಂತೋಷ ಮನೆಯಲ್ಲಿ. ಆ ವ್ಯಕ್ತಿ ಬೆಳೆದು ದೊಡ್ಡವನಾಗಿ ತೀರ್ ಹೋದಾಗ ಎಷ್ಟು ದುಃಖ ಮನೆಯಲ್ಲಿ, ಎಲ್ಲರ ಮನೆಯಲ್ಲಿ. ಯಾಕೆ? ಈ ಮಗ ಹುಟ್ಟಿದ್ದಾನೆ ಅನ್ನೋ ಸಂತೋಷ, ಈ ವ್ಯಕ್ತಿ ಸತ್ತೋಗಿದ್ದಾನೆ ಅನ್ನೋ ದುಃಖ. ಅಲ್ಲಿಗೆ ದೇಹ ಶಾಶ್ವತ ಅಂತ ತಿಳ್ಕೊಳ್ಳೋದಾಗ್ಲಿ,
ದೇಹವೇ ಆ ವ್ಯಕ್ತಿಲಿರೋ ಚೈತನ್ಯವೇ ದೇಹ ಅಂತ ತಿಳ್ಕೊಂಡಾಗಿ ಆತ ತೀರು ಹೋದಾಗ ನಾವು ಅಳೋದು, ಅಯ್ಯೋ ಇವರು ಹೊರಟೋದು. ಯಾಕೆ? ನಮ್ಮ ಅಜ್ಞಾನ ಅಂತ ಜ್ಞಾನೇಶ್ವರ ಮಹಾರಾಜರು ಹೇಳ್ತಾರೆ. ನಿಜವಾದ ಅರ್ಥದಲ್ಲಿ ಆತ್ಮನಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ. ಶರೀರ ಹುಟ್ಟತಾ ಇದೆ, ಶರೀರ ಬೆಳೆಯುತ್ತೆ, ಶರೀರ ಬಿದ್ದು ಹೋಗುತ್ತೆ. ನಾವು ತಿಳ್ಕೊಳ್ಳೋದು ಆತ್ಮನೇ ಹೊರಟೋದ, ಅದು ತಪ್ಪು. ಎಂಥ ವಿಪರ್ಯಾಸ. ಅದನ್ನೇ ಭಗವಂತ ಹೇಳ್ತಾರೆ. ನೋಡಪ್ಪ ಅರ್ಜುನ, ಹುಟ್ಟು ಪಡೆದಾಗ ಈ ದೇಹಕ್ಕೆ ಹೇಗೆ ಬಂತು ಜೀವಾತ್ಮ, ಈ ದೇಹದಿಂದ ಹೇಗೆ ಹೋಯಿತು ಉತ್ಕ್ರಾಮಂತಿ, ಅಂದ್ರೆ ಮರಣ ಹೊಂದಿದ ನಂತರ ಎಲ್ಲಿ ಹೋಯಿತು? ಗುಣಾನ್ವಿತಂ ಮುಂಜಾನಂವ. ಮತ್ತೆ ಇದು ದೇಹದಲ್ಲಿ ಏನ್ ಮಾಡ್ತಾ ಇದೆ, ಇದು ಯಾವುದು ಗೊತ್ತಿಲ್ಲಪ್ಪ ಜನಗಳಿಗೆ. ಎಂಥ ಮೂಡ್ರು ನೋಡಪ್ಪ ಅಂತ. See, with a pinch of compassion, this shloka has come. Mahatman say, Lord is explaining to Arjuna and ourselves, look, you people, how ignorant you are. You are equating Atma to the body. So you always think, you always cry when the body dies, thinking that the person is no more, but you don't know the reality. The Atma, neither it is born nor it will die. It has simply changed the place from one particular body into another body. That you will never understand. Only if you become a jnani will know the reality of punarjanma. Only if you become a jnani, andre, when you become enlightened, when you become realized, when there is Atma Sakshatkara by Guru's grace, then you will realize you will never weep. Neither you feel very enjoyable or joyful when a baby is born, nor you will cry when a man dies. You will take both as a witness. ಒಬ್ಬ ಜ್ಞಾನಾವಸ್ಥೆಗೆ ತಲುಪಿದ್ರೆ ಏನಾಗುತ್ತೆ ಅಂದ್ರೆ, ದೇಹ ಹುಟ್ಟುತ್ತೆ ಸಾಯುತ್ತೆ ಅಂತ ಅವ್ರಿಗೆ ಗೊತ್ತಿರೋದ್ರಿಂದ ಎಲ್ಲೋ ಶೋಕ ಮೋಹ ಒಂದು ಬಂಧನ ಅವರಿಗೆ ಇರೋದಿಲ್ಲ. The jnani is not attached internally. Jnani is not associated with the world internally. Jnani is not disturbed from inside. He always remains balanced. Always remains a witness. ಅದನ್ನೇ ಭಗವಂತ ಹೇಳ್ತಾರೆ. ವಿಮೂಢಾನಾನು ಪಶ್ಯಂತಿ ಪಶ್ಯಂತಿ ಜ್ಞಾನಚಕ್ಷುಷಃ. Only ಜ್ಞಾನಚಕ್ಷುಷಃ means jnanis, ತತ್ವದರ್ಶಿ, ಸಮದರ್ಶಿ, ಪಂಡಿತ, ಬುಧ. These are the words Lord is using in Bhagavad Gita. ಜ್ಞಾನಿಗೆ ಭಗವದ್ಗೀತೆಯಲ್ಲಿ ಇದೆಲ್ಲ ಶಬ್ದಗಳು ಭಗವಂತ ಹೇಳ್ತಾನೆ. ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾ ಇರೋ ಶಬ್ದಗಳು ಜ್ಞಾನಿಯನ್ನು ಸೂಚಿಸ್ತದೆ. ಯಾವ್ದ್ಯಾವುದು? ತತ್ವದರ್ಶಿ ಅಂತ ಒಂದ್ ಕಡೆ ಹೇಳ್ತಾನೆ, ಸಮದರ್ಶಿ ಅಂತ ಹೇಳ್ತಾನೆ, ಬುಧ ಅಂತ ಹೇಳ್ತಾನೆ, ಪಂಡಿತ, ನಾನು ಶೋಚಂತಿ ಪಂಡಿತ ಅಂತ ಮೊದಲೇ ಹೇಳ್ಬಿಟ್ನಲ್ಲ. ಮೊದಲನೇ ಆತನ ಉಪದೇಶ ಭಗವದ್ಗೀತೆಯಲ್ಲಿ ಶುರು ಆಗೋದು ಯಾವಾಗ ಅಂದ್ರೆ 2ನೇ ಅಧ್ಯಾಯದಲ್ಲಿ. ದ ಲಾರ್ಡ್ಸ್ advice or upadesha starts only in the 2nd chapter Bhagavad Gita. The 11th shloka onwards he starts advising Arjuna. In the 11th shloka, 2nd line, you go back once again, same thing is here. Bhagavad Gita 11th shloka, 2nd line. Our Gurudev's favorite phrases there are. ಗತಾಸೋ ನ ಗತಾಸೋಶ್ಚ ನಾನುಶೋಚಂತಿ ಪಂಡಿತಾಃ. ಪಂಡಿತಾಃ ನ ಅನುಶೋಚಂತಿ ಗತಾಸೋ ವಾ ಅಗತಾಸೋನ್ ಚ. ಪಂಡಿತ ಅಂದ್ರೆ ಬುದ್ಧಿವಂತ ಅಂದ್ರೆ ಇಲ್ಲಿ ಓದ್ನಲ್ಲೇ ಅಲ್ಲ, ಜ್ಞಾನಿ. ಪಂಡಿತ ಅಂತ ಭಗವಂತ ಅಲ್ಲಿ ಹೇಳ್ತಾ ಇರೋದು ಜ್ಞಾನಿ, ಸಮಚಿತ್ತ, ಸಮದರ್ಶಿ, ತತ್ವದರ್ಶಿ, ತತ್ವಜ್ಞಾನಿ, ಪರಮಾತ್ಮ ಸ್ವರೂಪಿ, ಬ್ರಹ್ಮಜ್ಞಾನಿ. ಆತ ಹೇಗಿರ್ತಾನೆ? ಗತಾಸೂನ್ ವ ಅಗತಾಸೂನ್ ಚ. ಬದುಕಿರೋರ ಬಗ್ಗೆ ಆಗಲಿ, ಅಗತಾಸೂನ್ ಚ ಬದುಕದೇ ಇರೋರು, ಸತ್ತಿರೋರ ಬಗ್ಗೆ ಆಗಲಿ, ಇರೋರ ಬಗ್ಗೆ ಆಗಲಿ, ಇಲ್ಲದೆ ಇರೋರ ಬಗ್ಗೆ ಆಗಲಿ. ಅಂದ್ರೆ ಇಲ್ಲಿ ಬದುಕಿರೋರು ಮತ್ತೆ ತೀರ್ ಹೋದವರು. ನಾ ಅನುಶೋಚಂತಿ. He is not weeping. He doesn't weep. He doesn't bother. He is always a witness. ಯಾರು ಹುಟ್ಟಿದ್ರು ಅಷ್ಟೇ, ಯಾರು ತೀರು ಹೋದ್ರು ಅಷ್ಟೇ. ಇದು ಆತನ ಭಗವದ್ ಲೀಲೆ.
ಆ ವ್ಯಕ್ತಿ, ಆ ಜೀವಾತ್ಮನ ಕರ್ಮ. ಇಲ್ಲಿಗೆ ಹುಟ್ಟಬೇಕಾಗಿತ್ತು, ಆಯುಷ್ಯ ಮೊದಲೇ ನಿರ್ಧಾರ ಆಗಿದೆ, ಇಂಥ ದಿವಸ ಹೋಗ್ತಾ ಇದೆ, ಮತ್ತೆ ಇನ್ನು ಮುಂದೆ ಮರು ಹುಟ್ಟು ಬರುತ್ತೆ. ಹೀಗೆ ಲೆಕ್ಕ ಹಾಕಿ ಜ್ಞಾನಿ ಸುಮ್ಮನೆ ಇರ್ತಾನೆ ಹೊರತು ಅಳೋದಾಗ್ಲಿ, ಕರೆಯೋದಾಗ್ಲಿ, ಹರ್ಷ ವ್ಯಕ್ತಪಡೋದಾಗ್ಲಿ ಯಾವುದು ಮಾಡಲ್ಲ. ಮನಸ್ಸು ಸಮಸ್ಥಿತಿಲಿ ಇರುತ್ತೆ ಅಂತ ಅದೇ ಅರ್ಥವನ್ನು ಇಲ್ಲಿ ಹೇಳ್ತಾರೆ ಭಗವಂತ. ಸೊ ಓನ್ಲಿ ignorant people who cannot discern, who cannot understand spirituality, they will never know that the Jivatma, which is deathless, birthless, formless, eternal, neither has got birth nor it is going to die. This ignorant people cannot know. Only realized people, only jnanis, emancipated by the grace of Guru, they will understand this. That's what Lord says. Pashyanti jnanu chakshusha. Only they will understand, they will see it. So the wise men will see through the eye of the jnana. Jnanu chakshusha. Jnana drishtiinda, divya drishti, ಎಲ್ಲ ಒಂದೇ ಅರ್ಥ. ತತ್ವ ದೃಷ್ಟಿಯಿಂದ, ಯೋಗ ದೃಷ್ಟಿಯಿಂದ, ಜ್ಞಾನ ದೃಷ್ಟಿಯಿಂದ. ಜ್ಞಾನ ಚಕ್ಷುಷಃ ಅಂದ್ರೆ ಅರ್ಥಗಳು. ಒಬ್ಬ ಜ್ಞಾನಿಯಾದವನು ಸರಿಯಾಗಿ ತಿಳ್ಕೊಂಡಿದ್ದಾನೆ. ಏನ್ ತಿಳ್ಕೊಂಡಿದ್ದಾನೆ? ಜೀವಾತ್ಮ ಬಂದು ಹೋಗೋದು, ಪುನರ್ಜನ್ಮ, ಮತ್ತೆ ಮರಣ, ಇದು ನಿರಂತರವಾಗಿ ನಡೀತಾ ಇರತಕ್ಕಂತಹ ಚಕ್ರ. ಎಲ್ಲಿಯವರೆಗೆ ಆತ್ಮಜ್ಞಾನ ಆಗೋದಿಲ್ವೋ ಅಲ್ಲಿಯವರೆಗೆ ಜೀವ ಸುತ್ತಾ ಇರುತ್ತೆ ಜನನ ಮರಣ ಚಕ್ರದಲ್ಲಿ ಅಂತ ಜ್ಞಾನಿಗೆ ಗೊತ್ತಿರುತ್ತೆ. Then he comes back to one point. Then what is the core meaning of the word jnani or yogi? All these words what Lord uses. What is the difference between ordinary people and really a spiritual aspirant who is with Shraddha and doing sincere sadhana by the Guru's grace? Is the difference he will tell in the next shloka. The difference between the sincere sadhana and not so sincere, mechanical sadhana. Even in spirituality you find this. People appear to be spiritually molded, but they are not really molded. ಎಷ್ಟೋ ಸಂದರ್ಭದಲ್ಲಿ ಜನಗಳು ಆಧ್ಯಾತ್ಮದ ಒಲವು ತೋರಿಸ್ತಾರೆ, ಭಗವಂತ ಏನು ಅರ್ಥ ಮಾಡ್ಕೊಳ್ಬೇಕು, ಭಗವಂತನ ಹತ್ರ ಹೋಗ್ಬೇಕು, ಮೋಕ್ಷವನ್ನ ಪಡೀಬೇಕು, ಬ್ರಹ್ಮಜ್ಞಾನವನ್ನ ಪಡೀಬೇಕು, ಆತ್ಮವಿದ್ಯೆಯನ್ನ ಸಂಪಾದಿಸಬೇಕು ಅಂತ ಮನಸ್ಸಿರುತ್ತೆ. ಸತ್ಸಂಗಕ್ಕೆ ಹೋಗ್ತಾರೆ, ಗುರುಗಳ ಹತ್ರ ಹೋಗ್ತಾರೆ, ಕೂತ್ಕೊಳ್ತಾರೆ, ಓದ್ತಾರೆ, ಎಲ್ಲವನ್ನೂ ಮಾಡ್ತಾರೆ. ಅದು ಮೇಲ್ನೋಟದ ವ್ಯವಹಾರ. ನಮಗೆ ನೋಡೋವ್ರಿಗೆ ಎಷ್ಟಪ್ಪ ಸಾಧನೆ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಆದ್ರೆ ಎಷ್ಟೋ ಕಡೆ ಭಗವಂತ ಹೇಳೋದು, ಎಲ್ಲ ಜ್ಞಾನಿಗಳು ಹೇಳೋದು ಅದನ್ನೇ. ಅವರ ಒಳಗಿನ ಶ್ರದ್ಧೆ ಸರಿಗಿಲ್ಲದೆ ಇದ್ರೆ, ಅವರ ಒಳಗೆ ಗುರುಕೃಪೆ ಇಲ್ಲದೆ ಇದ್ರೆ, ಅವ್ರ ಒಳಗಡೆ ಆಸೆಗಳನ್ನ ಇನ್ನೂ ಇಟ್ಕೊಂಡಿದ್ರೆ, ಆಸೆಗಳನ್ನ ಹತ್ತಿಕ್ಕದೇ ಇದ್ರೆ, ಆ ವೈರಾಗ್ಯ ಬಲಿದೇ ಇದ್ರೆ, ಅವ್ರು ಎಷ್ಟೇ ಹೊರಗಡೆ ಪ್ರಯತ್ನ ಮಾಡಿದ್ರು ಅವರಿಗೆ ಸಿದ್ಧಿ ಅನ್ನೋದು ಬರೋಲ್ಲ ಈ ಜನ್ಮಕ್ಕೆ. ಯಾಕೆಂದ್ರೆ ಅದು ಸುಲಭದ ಮಾತಲ್ಲ. ಭಗವಂತ ಹೇಳೋದು, ಗೆಟಿಂಗ್ ಎನ್ಲೈಟನ್ಡ್ ಈಸ್ ನಾಟ್ ಎ ಜೋಕ್. ಯು ಹ್ಯಾವ್ ಟು ಪುಟ್ ಇನ್ ಯುವರ್ ಬೆಸ್ಟ್ ಎಫರ್ಟ್ ವಿತ್ ಟೋಟಲ್ ಕನ್ವಿಕ್ಷನ್, ಶ್ರದ್ಧಾ ಅಂಡ್ ಡಿವೋಷನ್. ನೀವು ಅತ್ಯಂತ ನಿಷ್ಠೆಯಿಂದ, ಭಕ್ತಿಯಿಂದ, ಪರಿಪೂರ್ಣವಾಗಿ ಭಗವಂತ ಅಥವಾ ಗುರುವಿನಲ್ಲಿ ಶರಣಾಗತ ಭಾವದಲ್ಲಿ ಸಾಧನೆ ಮಾಡ್ತಾ ಇದ್ರೆ ಮಾತ್ರ ಭಗವಂತ ಒಲಿಬೋದಪ್ಪ ಅಂತ ಭಗವಂತನೇ ಹೇಳ್ತಾ ಇರೋದು. ಶ್ರದ್ಧೆ, ನಂಬಿಕೆ, ಪರಿಪೂರ್ಣ ಶರಣಾಗತಿ ಇಲ್ಲದೆ, ಮನಸ್ಸಿನ ಆಸೆಗಳನ್ನ ಬಿಡದೆ, ನಾವು ಸುಮ್ಮನೆ ಪ್ರಯತ್ನ ಮಾಡ್ತಾ ಇದ್ದೀನಿ, 4 ಜನ ನೋಡಿ ನಮ್ಮನ್ನು ಹೊಗಳ್ತಾರೆ ಅಂತಂದ್ರೆ ಹೊಗಳಿಕೆಗಷ್ಟೇ ಅದು ಸೀಮಿತ ಆಗುತ್ತೆ ಹೊರತು ನಾನು ಉದ್ಧಾರ ಆಗಲ್ಲ ಈ ಜನ್ಮಕ್ಕೆ. ಈ ಮಾತನ್ನು ಭಗವಂತ ಯಾವ ರೀತಿ ಹೇಳ್ತಾನೆ ನೆಕ್ಸ್ಟ್ ಶ್ಲೋಕ. ಸೊ ಹಿ ಸೇಸ್, ಓನ್ಲಿ ಬೈ ಕಾನ್ಸ್ಟೆಂಟ್ ಎಫರ್ಟ್, spiritual sadhana with conviction, belief, when yogis, that is aspirants, when they are able to continue that, then they can perceive the self, they can perceive the reality, they can feel the reality, they can sense that they are the self, they are the Atma Swarupa by Guru's grace. Only by constant sadhana.
Not simply sitting one day listening to Guru. If the Guru says that you are Brahma, Tattvamasi, you are that only, I am that only, listening from Guru, if I think I am God, that won't help. It's only intellectual understanding, Gurudev used to say. By reading, intellectually you can understand, but that is not the self-experience. The direct experience comes only when I perform, when I indulge myself in sadhana, serious sadhana, with these things, Shraddha, devotion, total surrender, and Vairagya, desires. The desires are too many. God will not be visible inside our heart. God is visible only when I start giving up all the desires one by one. Our Gurudev's favorite phrase. Sadhana means giving up. So that is the practice. Adane Bhagavanta ಹೇಳ್ತಾರೆ. ಯತಂತೋ ಯೋಗಿನಶ್ಚೈನಂ ಪಶ್ಯಂತ್ಯಾತ್ಮನ್ಯವಸ್ಥಿತಂ. If you split ಪಶ್ಯಂತಿ ಆತ್ಮನಿ ಅವಸ್ಥಿತಂ. ಆತ್ಮನಿ ಅವಸ್ಥಿತಂ ಏನಂ ಪಶ್ಯಂತಿ. ಆತ್ಮನಿ, ಈ ಹೃದಯದಲ್ಲೇ, ಈ ಮನಸ್ಸಿನಲ್ಲಿಯೇ, ವಿತಿನ್ ಮೈ ಓನ್ ಮೈಂಡ್, ವಿತಿನ್ ಮೈ ಓನ್ ಹಾರ್ಟ್. ಆತ್ಮನಿ ಮೀನ್ಸ್ ದಟ್ ಹಿಯರ್. ಆತ್ಮನಿ ಅವಸ್ಥಿತಂ, ದ ಲಾರ್ಡ್ ರಿಸೈಡಿಂಗ್ ಇನ್ ಮೈ ಓನ್ ಹಾರ್ಟ್ ಆರ್ ಇನ್ ಮೈ ಓನ್ ಮೈಂಡ್ ಅಂತ ಅರ್ಥ. ಪಶ್ಯಂತಿ ಏನಂ ಪಶ್ಯಂತಿ ಯೋಗಿನಃ. ಯೋಗಿಗಳು ಆತನನ್ನು ಕಂಡುಕೊಳ್ತಾರೆ. ಎಂಥ ಯೋಗಿಗಳು? ಭಗವಂತ ಹೇಳ್ತಾನೆ, ಯತಂತಹ ಯೋಗಿನಃ, ಪ್ರಯತ್ನಶೀಲರಾದಂತಹ, ಕಾನ್ಸ್ಟೆಂಟ್ಲಿ ಸ್ಟ್ರೈವಿಂಗ್ ಯೋಗೀಸ್, ಕಾನ್ಸ್ಟೆಂಟ್ಲಿ ಪ್ರಾಕ್ಟೀಸಿಂಗ್ ಸ್ಪಿರಿಚುವಲ್ ಸಾಧನ. ಸಚ್ ಯೋಗೀಸ್ ವಿಲ್ ಸಿ ದ ಲಾರ್ಡ್ ಆತ್ಮ ಇನ್ಸೈಡ್ ದೇರ್ ಓನ್ ಮೈಂಡ್ ಆರ್ ಹಾರ್ಟ್ ಅಂತ ಮೊದಲನೇ ಚರಣ. So they will see the self dwelling in their own heart by constant practice, constant spiritual practice, constant spiritual sadhana. That is called yatantaha yoginah, practicing yogis. Next line, yatanto apyakrutatmano nainam pashyanta chetasah. But yatantaha api ಅಕೃತಾತ್ಮನಃ. If you split ಯತಂತೋಪ್ಯಕೃತಾತ್ಮಾನೋ, if you split that correctly, ಯತಂತಃ ಅಪಿ ಅಕೃತಾತ್ಮನಃ. ಯತಂತಃ ಅಕೃತಾತ್ಮನಃ ಅಪಿ. But look Arjuna, those who are ಅಕೃತಾತ್ಮನಃ, Lord uses the word, those who are ಅಕೃತಾತ್ಮನಃ, ಯತಂತಃ ಅಪಿ, ಪ್ರಾಕ್ಟೀಸ್ ಮಾಡಿದ್ರೂ ಸಹ. ಯಾರು ಅಕೃತಾತ್ಮ ಅಂತಂದ್ರೆ ಅರ್ಥ ಏನ್ರಿ? ಲಾರ್ಡ್ ಭಗವಂತ ಹೇಳ್ತಾ ಇರೋದು ಅಕೃತಾತ್ಮ ಅಂದ್ರೆ ಪರಿಶುದ್ಧ ಇಲ್ಲದೆ ಇರೋರು ಅಂತ ಆಚಾರ್ಯರು ಹೇಳ್ತಾರೆ. ದೋಸ್ ಹೂ ಆರ್ ನಾಟ್ ಪ್ಯೂರ್ ಇನ್ ದೇರ್ ಹಾರ್ಟ್, ದೋಸ್ ಆರ್ ದರ್ ಕನ್ನಿಂಗ್ ಇನ್ ದೇರ್ ಹಾರ್ಟ್, ಡಿಸೀವಿಂಗ್ ಇನ್ ದೇರ್ ಹಾರ್ಟ್, ಆಲ್ವೇಸ್ ಲುಕಿಂಗ್ selfish attitude. They are only interested in their personal welfare. They are not interested in the welfare of others. Though harboring evil thoughts, they are impure, they are not parishuddha. Such people, Lord says, akrutatmana. ಮನಸ್ಸಿನಲ್ಲಿ ದ್ವೇಷ, ಕೇವಲ ಸ್ವಾರ್ಥ, ನಾನು ಉದ್ಧಾರ ಆಗಬೇಕು, ನಾನು ಮುಂದೆ ಬರಬೇಕು ಅನ್ನೋದು ಒಳ ಮನಸ್ಸು. ಬೇರೆಯವರು ಹಾಳಾಗ್ಲಿ, ನಾನು ಮುಂದೆ ಬರಬೇಕು ಅನ್ನೋ ಮನಸ್ಸು. ಎಲ್ಲ ಆಸೆಗಳು, ನನಗೆ ಅದು ಬೇಕು ಇದು ಬೇಕು ಅನ್ನೋ ಲೋಭ, ಮೋಹ, ಬಂದಿದ್ದು ಮತ್ತೆ ನನಗೆ ಬೇಕು ಇನ್ನೂ ಬೇಕು ಅನ್ನೋ ಲೋಭ, ಆಸೆಗಳ ಮೇಲೆ ಆಸೆಗಳು, ಕಾಮ, ಇವು ಮೂರು ಇದ್ದಲ್ಲಿ ಭಗವಂತ ಮುಂದೆ ಹೇಳ್ತಾನಲ್ಲ, ನರಕದ 3 ದ್ವಾರಗಳು ಅಂತ. ಲೋಭ, ಕಾಮ, ಕ್ರೋಧ. ಅಕೃತಾತ್ಮನ ಅಂದ್ರೆ ಇವೆಲ್ಲ ಒಳಕೊಂಡವರು, ಇವೆಲ್ಲವನ್ನು ಇಟ್ಕೊಂಡವರು ಅಕೃತಾತ್ಮರು. ಅವ್ರು ಎಷ್ಟೇ ಪ್ರಯತ್ನ ಮಾಡಿದ್ರು ಸಹ ಅಕೃತಾತ್ಮನಃ ಯತಂತೋ ಅಪಿ, ಯತಂತಃ ಅಪಿ. ಸಚ್ ಪೀಪಲ್ ಆರ್ ಅಚೇತಸಃ. ಅವರಿಗೆ ಬುದ್ಧಿ ಇಲ್ಲ, ಅವರು ಮೂಢರು, ಅಜ್ಞಾನಿಗಳು, ಕೇವಲ ಸ್ವಾರ್ಥಿಗಳು. ಅಂತಹ ಅಚೇತಸರು
ಏನಂನ ಪಶ್ಯಂತಿ, ಈ ಆತ್ಮದರ್ಶನವನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ಜನ್ಮದಲ್ಲಿಪ್ಪ ಅರ್ಜುನ. ಏನಂ ಅಂದ್ರೆ ಈ ಆತ್ಮದರ್ಶನ, ಈ ಆತ್ಮತತ್ವವನ್ನ ಪಡೆಯೋದು, ಬ್ರಹ್ಮಜ್ಞಾನವನ್ನ ಹೊಂದೋದು ಅಂತ. ಏನಂ ಅಂದ್ರೆ ಈ ಆತ್ಮವನ್ನ, ನ ಪಶ್ಯಂತಿ, ಈ ಆತ್ಮನನ್ನ ನೋಡೋದಿಲ್ಲ. ಎಲ್ಲಿ ನೋಡೋದಿಲ್ಲ? ಹೃದಯದ ಒಳಗೆ ಅವರಿಗೆ ಸಾಕ್ಷಾತ್ಕಾರ ಆಗೋದಿಲ್ಲ. ಗುರುಕೃಪೆಯಿಂದ ಅವರಿಗೆ ಅದು ಈ ಜನ್ಮಕ್ಕೆ ಸಿಗೋದಿಲ್ಲ. ಯಾಕೆ? ಅವರಿಗೆ ಗುರುಕೃಪೆನೇ ಇಲ್ವಲ್ಲ ಈ ಜನ್ಮದಲ್ಲಿ. ಅವ್ರು ಎಷ್ಟೇ ಪ್ರಯತ್ನ ಮಾಡಿದ್ರು, ಎಷ್ಟೇ ಸಾಧನೆ ಮಾಡ್ತೀನಿ ಅಂತ ತೋರಿಸ್ಕೊಂಡ್ರು, ಯಾಕೆ ಅಂದ್ರೆ ಒಬ್ಬ ಗುರುವಿನ ಹತ್ತಿರ ಅವರು ನೀನೇ ನನ್ನ ಗುರು ಅಂತ ಇದುವರೆಗೂ ಶರಣಾಗತರಾಗಿಲ್ಲ. ಒಂದು ತಿಂಗಳು ಈ ಗುರು, ಇನ್ನೊಂದು ತಿಂಗಳು ಇನ್ನೊಬ್ಬ ಗುರು, ಇನ್ನೊಂದು ತಿಂಗಳು ಮತ್ತೊಬ್ಬ ಗುರು, ಹೀಗೆ ಬರೀ ವ್ಯರ್ಥವಾಗಿ ಅಲದಾಟ ಮಾಡ್ತಾ ಇರ್ತಾರೆ. Our Gurudev used to say, just now I was talking, several people came here and they left. Even I have seen, right from 96 personally I have seen. Even when Gurudev was in Banerghatta Road, I have seen, though he is in Bangalore, so many people used to come to him. All those people, gradually I have seen when Gurudev shifted to Ansoni by end of 97, almost. One by one they vanished. They appear to be so close to Gurudev, appear to be so much adorning the Gurudev, appear to be so much, they were falling at the feet for everything to Gurudev. They vanished from here. When Gurudev from Bangalore shifted to Ansoni, majority vanished. Majority vanished. You have not seen. I have seen personally. Personally, I am a witness to it. And here also, 97 onwards, earlier so many people came. So many people came. So many people came. And they were all spiritually inclined. They were all Gurudev's devotees. So many people. They have also vanished. They have left. Recently, a couple phoned me up. A couple, they were so regular. So we were talking on that today. They were so regular some 10 years back. Practically, young couple, 30 plus, but so much spiritually enlightened. They consider our Guru as their own Guru. And they stopped coming. Last 10 years. 10 ವರ್ಷದಿಂದ ಬಂದಿಲ್ಲ. ಅಷ್ಟು ರೆಗ್ಯುಲರ್ ಆಗಿ ಬರ್ತಾ ಇದ್ರು. 10 ವರ್ಷ ಆಯ್ತು ಅವ್ರು ಬರ್ಲಿಲ್ಲ. 10 ವರ್ಷ ಫೋನ್ ಮಾಡ್ತಾರೆ, ಹೇಗಿದ್ದಾರೆ ಗುರುಗಳು ನನಗೆ. 10-11 ವರ್ಷ ಆದ್ಮೇಲೆ ಫೋನು. ನಾನು ನಗಬೇಕು ಅಳಬೇಕು ಗೊತ್ತಾಗಿಲ್ಲ. ಹೇಳಿದೆ 2014 Gurudev took Mahasamadhi. That didn't. How is it? Now that they know, they will not come here. Thinking that Guru is here, they wanted to come. God knows, I don't know. ಹಾಗೆ ಯತಂತೋ ಅಪಿ ಅಕೃತಾತ್ಮಾನೋ ನೈನಂ ಪಶ್ಯಂತ ಅಚೇತಸಃ. ಸಚ್ ಪೀಪಲ್ ಅಚೇತಸಃ, ದೋಸ್ ಆರ್ ವಿಮೂಢ. ಅಚೇತಸ ಎಲ್ಲ ಒಂದೇ. ಯಾರು ಅಚೇತಸರು ಅಂದ್ರೆ ಅಜ್ಞಾನಿಗಳು, ಅನ್ವೈಸ್, ವಿಮೂಢ, ಅವಿವೇಕಿ. ಸಚ್ ಅಚೇತಸಃ ಅಕೃತಾತ್ಮನಃ ನ ಏನಂ ಪಶ್ಯಂತಿ. ಹೃದಯದೊಳಗೆ ಆತ್ಮನನ್ನ ಅವರು ನೋಡೋದಿಲ್ಲ. ಈ ಜನ್ಮದಲ್ಲಿ ಸಾಕ್ಷಾತ್ಕಾರ ಆಗೋದಿಲ್ಲಪ್ಪ ಅವರಿಗೆ, ಎಷ್ಟೇ ಪ್ರಯತ್ನ ಪಟ್ಟರು. ಯಾಕೆ? ಈಗ ಹೇಳಿದ್ನಲ್ಲ ಉದಾಹರಣೆ, ಇವರೇ ನನ್ನ ಗುರು ಅಂತ ಒಬ್ಬ ಗುರುವನ್ನ ಪಾದವನ್ನ ಹಿಡ್ಕೊಳ್ಳೋದಿದೆಯಲ್ಲ, ಈ ಜನ್ಮಕ್ಕೆ ಈ ನನ್ನ ಗುರು ನೀವೇ, ದಾರಿ ತೋರಿಸೋರು ನೀವೇ ಅಂತ ಭದ್ರವಾಗಿ ಹಿಡ್ಕೊಳ್ಳೋದಿದೆಯಲ್ಲ, ಭದ್ರವಾಗಿ ಹಿಡ್ಕೊಳ್ಳೋದು, ಅದು ಶರಣಾಗತಿ. ಭದ್ರ ಅಂದ್ರೇನು? ಬೇರೆ ಎಲ್ಲೂ ಮನಸ್ಸು ಹೋಗದ ಹಾಗೆ ಆ ಗುರು ಬೇರೆ, ಈ ಗುರು ಬೇರೆ, ಇವರು ದೊಡ್ಡ ಗುರುಗಳು, ಇವರು ಆರ್ಡಿನರಿ ಗುರುಗಳು, ಇವರು ತುಂಬಾ ಮುಂದುವರೆದ ಗುರುಗಳು, ಇವರು ಅಂತಾರಾಷ್ಟ್ರೀಯ ಖ್ಯಾತಿಯಿಂದ ಬಂದಿರತಕ್ಕಂಥ ಗುರುಗಳು, ಇನ್ನೊಬ್ಬ ಗುರುಗಳ ಹತ್ರ 10,000 ಜನ ಶಿಷ್ಯರಿದ್ದಾರೆ, ಅಲ್ಲಿ ಹೋಗ್ತೀನಿ. ಹಾಗಲ್ಲ. ನನ್ನ ಗುರು ಅಂದ್ರೆ ನನ್ನ ಗುರು. ನನ್ನ ಗುರುವನ್ನು ಎಲ್ಲ ಕಡೆ ನೋಡ್ತೇನೆ. ಎಲ್ಲಿ ಮಹಾತ್ಮರ ಹತ್ರ ಹೋದ್ರು ನಾನು ನನ್ನ ಗುರುವನ್ನೇ ಅಲ್ಲಿ ನೋಡ್ತೇನೆ ಅನ್ನೋ ಭಾವ ಇರಬೇಕು. ಅದು ನಿಜವಾದ ಶರಣಾಗತಿ. Wherever you go and meet a Mahatma, you must consider that your Guru is in that Rupa only. Your Guru has manifested there only.
You must see your Guru there only. Whichever temple you go, whichever Mahatman you visit, whichever Samadhi of a great Mahatman you visit, you must see your Guru there. That is real Sharanagati. Adu Guru Kripe Barodakke Karana agutte. This Guru is different, that Guru is different. If you think like that, then nothing will happen. Akrutatmanaha, Achetasaha, such people who don't know reality, avivekis, yatantaha api, yashte prayatna pattrunu, with all their struggle, sadhana, they do. Sadhana, no doubt. They do the sadhana. But nothing will happen. As I told you, this example, how I have seen how much devoted the couple spiritually, how much I felt they are elevated, but what happened? Totally lost. Totally lost. Totally lost. Because 1 year here, 1 year to somebody else thinking him as a guru, next go to some other fellow as a guru. I know the background. The same couple had told me sometime in the beginning, some few years back, now that we are at the feet of U.G. Krishnamurti, internationally well-known guru. I said, God bless you. So when you start changing your guru, like your portfolios, giving up this job, entering another job, nothing will happen. That's what Lord says here. Yatanto yoginashchainam pasyantyatmanyavasthitam yatanto api akrutatmano nainam pashyanta chesasaha. So look Arjuna, this is what you have to listen. Ignorant people, unpurified people, they even after trying, they will not reach me, they will not find Atma in their own inside heart. After talking about this, again he comes back to another point, which already is explained long back, so many weeks, about his vibhuti. ಪರಮಾತ್ಮ ವಿಭೂತಿ ಯೋಗದಲ್ಲಿ ಏನ್ ಹೇಳಿದ್ದಾನೆ, ವಿಶ್ವರೂಪ ದರ್ಶನ ಏನ್ ಹೇಳಿದ್ದಾನೆ, ಅದು ಅವಾಗ ಅರ್ಜುನ ನೆನಪು ಮಾಡ್ಕೊಡ್ಬೇಕಲ್ಲ. ನಾನು ಅಂದ್ರೆ ಯಾರಪ್ಪ, ಪರಮಾತ್ಮ ತತ್ವ ಅಂದ್ರೆ ಏನು ಅಂತ ಮರ್ತೋಗ್ಬಾರ್ದಲ್ಲ ನಾವು. ಸೊ ಮಧ್ಯೆ ನಾವು ಆಸ್ ಎ ರಿಮೈಂಡರ್, ನಾವು ದಿಸ್ ಶ್ಲೋಕ ಸಡನ್ಲಿ ಕಮ್ಸ್ ಅಪ್. ನೆಕ್ಸ್ಟ್ ಶ್ಲೋಕ ಸಡನ್ ಆಸ್ ಅ ಜೋಲ್ಟ್ ಫಾರ್ ಅಸ್ ಟು ರಿಮೆಂಬರ್ ವಾಟ್ ಈಸ್ ದ ಲಾರ್ಡ್ ಇಂಡಿಕೇಟಿಂಗ್ ಹಿಯರ್. ಇಲ್ಲಿ ಭಗವಂತ ಏನ್ ಹೇಳ್ತಾನೆ, ನಮಗೆ ಮರ್ತೋಗ್ಬಾರ್ದು ಅಂತ ನಾವು ನೆನ್ಪಿಟ್ಕೊಳ್ಬೇಕು. ಭಗವಂತ ಅಂದ್ರೆ ಏನು, ಭಗವಂತ ಅಂದ್ರೆ ಯಾರು, ಯಾಕೆ ಅವನು ಸರ್ವಜ್ಞ ಸರ್ವಶಕ್ತ, ಆತ ಸೃಷ್ಟಿಕರ್ತ ಸ್ಥಿತಿಕರ್ತ ಸಂಹಾರಕರ್ತ, ಎಲ್ಲಕ್ಕೂ ಆತನೇ ಕಾರಣ. ಇಡೀ ಜಗತ್ತು, ಈ ಪೃಥ್ವಿ ವಿಶ್ವಕ್ಕೆ ಆತನೇ ನಿಮಿತ್ತ ಕಾರಣ, ಆತನೇ ನಿಮಿತ್ತ ಕಾರಣ, ಉಪಾದಾನ ಕಾರಣ, ಎಲ್ಲ ವೇದಾಂತ ಹೇಳ್ತೀವಲ್ಲ, ಅದು ಮರಿಬಾರದು ಅಂತ. ಮುಂದಿನ ಶ್ಲೋಕ Lord says, Yadadityagatam tejo jagadbhasayate khilam yaschandramasi yachagno tattejo vidhi mamakam. Very simple, but very difficult for us. Now he makes a very simple, casual statement. Look Arjuna, Yat adityagatam tejaha jagadbhasayate akhilam. Akhilam jagadbhasayate yat adityagatam tejaha. ಯಾವ ಕಿರಣಗಳಿಂದ, ಬೆಳಕಿನಿಂದ, ತೇಜಸ್ಸಿನಿಂದ, ಫ್ರಮ್ ಇಲ್ಯುಮಿನೇಷನ್ ದ ಹೋಲ್ ವರ್ಲ್ಡ್ ಈಸ್ ಇಲ್ಯುಮಿನೇಟೆಡ್. ಸೊ ದಟ್ ಪವರ್ ಆಫ್ ಇಲ್ಯುಮಿನೇಷನ್ ಇನ್ ದ ಸನ್ ಐ ಮೈಸೆಲ್ಫ್ ಅರ್ಜುನ. ಯಾವ ಸೂರ್ಯನಿಂದ ಬೆಳಕು ಬರ್ತಾ ಇದೆಯಲ್ಲ ನಮ್ಮ ಭೂಮಿಗೆ ಮತ್ತು ಇತರ ಗ್ರಹಗಳಿಗೆ, ಈ ಸೌರ ಮಂಡಲದಲ್ಲಿ ಸೂರ್ಯನೇ ಅಧಿಪತಿ. He is a star around which 9 planets revolve. Our earth is one planet around the star. Our life depends on the sunlight. If there is no sunlight, there is no life on earth. Science has understood this point long back very precisely. Science also has understood this point long back precisely. Yavadu? If there is no light, sunlight includes light rays plus heat. ಸೂರ್ಯನ ಬೆಳಕು ಅಂದ್ರೆ ಇಲ್ಲಿ ಬೆಳಕು ಮತ್ತು ಶಾಖ ಎರಡೂ ಇದೆ. ಇಟ್ ಇನ್ಕ್ಲೂಡ್ಸ್
ಅದಕ್ಕೆ ತೇಜಃ, ತೇಜಸ್ಸು. ತೇಜಃ ಸಂಸ್ಕೃತ್ ವರ್ಡ್ ಮೀನ್ಸ್ illumination plus heat, temperature, both. ತೇಜಃ ಬೆಳಕು ಮತ್ತು ಶಾಖ ಎರಡೂ ಸೇರಿ ತೇಜಃ, ತೇಜಸ್ಸು. ಆ ತೇಜಸ್ಸು ಏನು ಭೂಮಿಗೆ ಬರ್ತಾ ಇದೆ, ನಮ್ಮ ಜೀವ ಜಗತ್ತು ನಿಂತಿರೋದು ಆ ಸೂರ್ಯನ ಪ್ರಖರವಾದಂತಹ ಬೆಳಕಿನಿಂದ. ಸೂರ್ಯ ಇಲ್ಲದೆ ಇದ್ದು ಏನಾಗುತ್ತೆ? ಈಗ ನಮ್ಮ ಪ್ರೈಮರಿ ಶಾಲೆಯಲ್ಲಿ ಹುಡುಗರಿಗೆ ನಾವು ಹೇಳ್ತಿರೋದು ಸೈನ್ಸ್. ಬೈ ದಿ 4th, 5th standard they know it. Earlier in high school we used to teach, and in colleges we used to teach them in great detail. Now a 5th standard fellow knows it. When there is no sunlight, totally if it stops, what happens? All the plants will die because they cannot manufacture food. To manufacture their food they require sunlight. That process is called photosynthesis. Now a 5th standard fellow knows it. We used to teach this at the PU level in detail. And when there is no food production, plants will die. And herbivore animals who eat plants, they will also die because there is no food, no plants are sustainable. And later carnivore animals also will die because there is no prey. Predator also will die. Man also will die because there is no food. Neither plant food nor animal food. So we know that. So whatever that illumination coming from sun, it is me only, Arjuna. So that is a God power. ಸೂರ್ಯನಲ್ಲಿರೋ ಶಕ್ತಿ ಇದೆಯಲ್ಲ, ಅದು ನಾನೇ ಅಪ್ಪ, ಅರ್ಥ ಮಾಡ್ಕೊ ಮರಿಬೇಡ ಅಂತ ಅವಾಗ ಹೇಳುವಂಥದ್ದು. ಪರಮಾತ್ಮನ ವಿಭೂತಿನಲ್ಲಿ ಇದು ಒಂದು ಸಣ್ಣ ವಿಭೂತಿ ಅಂತ ಹೇಳ್ತಾರೆ. It is just one small aspect of the divinity. Vibhuti is an aspect of divinity. Yadadityagatam tejo jagadbhasayate khilam yaschandramasi yachagnav tat tejo vidhi mamakam mamakam tat tejah vidhi. Full stop. He makes assertive statement. ನೋಡಪ್ಪ, ಚಂದ್ರನಲ್ಲಿರ್ತಕ್ಕಂಥ ಬೆಳಕಾಗ್ಲಿ, ಅಗ್ನಿಯಲ್ಲಿ ನೀನು ನೋಡ್ತಕ್ಕಂಥ ಬೆಳಕು ಶಾಖ ಆಗ್ಲಿ, ಸೂರ್ಯನಲ್ಲಿ ನೋಡ್ತಕ್ಕಂತಹ ಆ ಬೆಳಕು ಮತ್ತು ಶಾಖ ಏನಿದೆಯೋ ಅದೆಲ್ಲವೂ ನಾನೇ ಅಂತ ತಿಳ್ಕೋ. ನಾನೇ ಅಂತಂದ್ರೆ ಅಷ್ಟೇ ಹೇಳೋದಿಲ್ಲ ಭಗವಂತ. ತತ್ತೇಜಂ ಮಾಮಕಂ ವಿದ್ಧಿ. ಸಿ ಇನ್ Sanskrit certain words, the verb formations are so clear. When he says viddhi means no doubt about that. No doubt. Don't even doubt about that. I am giving you the final answer. So no appeal. Vidhi means you have to remember it. Permanent anta. Mamakam tejam vidhi. Lord says, ಎಲ್ಲವೂ ನಾನೇ ಅಂತ ಹೇಳ್ಬೇಕಲ್ಲ. ಆ ಚಂದ್ರನಲ್ಲಿ ಬರ್ತಾ ಇರೋ ಬೆಳಕು ನಾನೇ ಅಪ್ಪ. Why? Because Ayurveda says long back, 5,000 years before, our Ayurveda has made observation. ಏನ್ ಹೇಳಿ? Because of the moonlight, the vanaspatis, especially medicinal plants, they develop that medicinal power in their leaves, in their roots, in their stem, due to moonlight in the night. ವನಸ್ಪತಿಗಳು, ಔಷಧೀಯ ಸಸಿಗಳು ತಮ್ಮ ಸತ್ವವನ್ನ ಚಂದ್ರನ ಬೆಳಕಿನಿಂದ, ಸೋಮನ ಬೆಳಕಿನಿಂದ ಪಡೆಯುತ್ತೆ ಅಂತ ಆಯುರ್ವೇದ ಹೇಳಿದೆ. ಸೊ ನಮಗೆ ಚಂದ್ರನೂ ಅಷ್ಟೇ ಮುಖ್ಯ. Moonlight is equally important for the plants, like sunlight. ಸೊ ಅದನ್ನು ಭಗವಂತ ಹೇಳಿ, ನೋಡಪ್ಪ, ಚಂದ್ರನ ಬೆಳಕು ನಾನೇ, ಸೂರ್ಯನ ಬೆಳಕು ನಾನೇ, ನೀವು ಅಗ್ನಿ ಅಂತ ಏನ್ ಕರೀತೀರಿ, ಜ್ವಾಲೆ, ಅದರ ಬೆಳಕು ನಾನೇ, ಅದರ ಶಾಖವು ನಾನೇ, ತಿಳ್ಕೊಳಪ್ಪ ಅಂತ ಹೇಳ್ತಾರೆ. Now this shloka, why it has come in between? The reason is only Lord knows ಅಂತ ಹೇಳಿ. ಭಗವಂತ ಇದ್ದಕ್ಕಿದ್ದಾಗ ಇದನ್ನ ಯಾಕೆ ವಿಭೂತಿ ಯೋಗದ ಈ ಶ್ಲೋಕವನ್ನು ಮತ್ತೆ ಇಲ್ಲಿ ಬೇರೆ ತರದಲ್ಲಿ ಹೇಳ್ತಾ ಇದ್ದಾನೆ ಅಂದ್ರೆ ಅದು ಭಗವಂತನಿಗೆ ಬಿಟ್ಟು ವಿಷಯ. ಕಾರಣ ಏನು ಅಂದ್ರೆ ನಮಗೆ ಒಂದು ಎಚ್ಚರಿಕೆ ಕೊಡ್ಲಿಕ್ಕೆ, ಭಗವಂತ ತತ್ವ ಏನು ಅಂತ ಅರ್ಥ ಆಗ್ಲಿಕ್ಕೆ. ಸರ್ವಂ ಕಲ್ವಿದಂ ಬ್ರಹ್ಮಂ ಅನ್ನೋ ಉಪನಿಷದ್ ವಾಕ್ಯ, ಟು ಅಂಡರ್ಸ್ಟ್ಯಾಂಡ್ ದಟ್ ದಿಸ್ ಶ್ಲೋಕ ಹ್ಯಾಸ್ ಕಮ್. ಎಲ್ಲವೂ ಬ್ರಹ್ಮ ಅಂತ ಹೇಳುತ್ತೆ ಉಪನಿಷತ್. ನಿಜವಾಗ್ಲೂ ಖಲು ಮೀನ್ಸ್ ಅಬ್ಸಲ್ಯೂಟ್ಲಿ. ಖಲು ಮೀನ್ಸ್ without any doubt. Idam sarvam brahmam khalu. 100% guarantee that whole thing is Brahma.
So the Upanishad is like Sarvam Khalvidam Brahmam. Same thing Lord is talking here. I am everything. By Guru's grace, we will stop here. Vasudeva Sutam Devam Kamsachanuramaddanam Devaki Paramanandam Krishnam Vande Jagadgurum Mukam Karoti Vachalam Pangvam Langhayate Girim Yat Krupatamaham Vande Paramanandamadavam Narayanam Namaskritya Naram Chaiva Narottamam Devim Saraswatim Vyasam Tato Jayamudiraye.